ನಮಸ್ಕಾರ ಭಾರತ. ಐಡಿಯಾ ಅಂದ್ರೆ ಏನು? ಒಂದು ವೈರಸ್. ತುಂಬಾ ಡೇಂಜರಸ್ ಆದ ವೈರಸ್. ಒಂದ್ಸತಿ ತಲೆಗೆ ಹೋದ್ರೆ ಅದು ಹೊರಗೆ ಹೋಗಲ್ಲ ಅಂತೆ. ಒಂದ್ ಕಡೆ ಕೂರೋದಿಕ್ ಬಿಡಲ್ಲ, ನೆಮ್ಮದಿಯಾಗಿ ಮಲಗೋದಿಕ್ ಬಿಡಲ್ಲ, ಊಟ ತಿಂಡಿ ಏನೂ ನೆನ್ಪಿರಲ್ಲ. ಆದ್ರೆ ಈ ವೈರಸ್ನ ಒಂದು ಒಳ್ಳೆ ವಿಷಯ ಇದೆ. ಇದು ನಿಮ್ಮನ್ನ ರೋಗಿ ಮಾಡಲ್ಲ, ಬದಲಾಗಿ ಯಶಸ್ವಿ ಮಾಡುತ್ತೆ. ಹಾಗಾದ್ರೆ ಇವತ್ತು ನಾವು ಒಂದಷ್ಟು ಐಡಿಯಾ ಬಸ್ನ ಮೀಟ್ ಮಾಡೋಣ. ಅವರು ಅವರ ವೈರಸ್ನಿಂದ ಯಶಸ್ಸನ್ನ ಪಡೆಯೋದಿಕ್ ಬಂದಿದ್ದಾರೆ ಭಾರತದ ಸ್ಟಾರ್ಟ್ಅಪ್ ವೇದಿಕೆ ಮೇಲೆ. ಐಡಿಯಾ ಬಾಸ್. ಐಡಿಯಾ ನಿಮ್ದು, ದುಡ್ಡು ನಮ್ದು. ಈಗ ಸಮಯ ಆಗಿದೆ ನಮ್ಮ ಇನ್ವೆಸ್ಟಿಂಗ್ ಟೈಟನ್ಸ್ ನ ಕರೆಯೋದಕ್ಕೆ. ಪ್ಲೀಸ್ ವೆಲ್ಕಮ್ ವಿಸಿ ಫ್ರಮ್ ವಾಷಿಂಗ್ಟನ್ ಡಿಸಿ, ಸಂದೇಶ್ ಶಾರದಾ. ಹೇಗಿದ್ದೀರಾ? ರುಕಮ್ ಕ್ಯಾಪಿಟಲ್ ನ ಫೌಂಡರ್ ಆಗಿರುವಂತಹ ಅರ್ಚನಾ ಜಾಗೀರ್ದಾರ್. ಲಕ್ಸುರಿ ಡಿಸೈನ್, ಹಾಸ್ಪಿಟಾಲಿಟಿ ಮತ್ತೆ ಲೀಡರ್ಶಿಪ್ ನ ಸ್ಪೆಷಲ್ ಕಾಂಬಿನೇಷನ್ ಜಿಮ್ಮಿ ಮಿಸ್ಟ್ರಿ. ದ ಸ್ಲೀಪ್ ಕಂಪನಿಯ ಡೈನಮಿಕ್ ಫೌಂಡರ್ ಪ್ರಿಯಾಂಕಾ ಸಲೋನ್. ಲಿಬರ್ಟಿ ಶೂಸ್ ನ ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಅನುಪಮ್ ಬನ್ಸಲ್. ಹಲೋ, ವೆಲ್ಕಮ್. ನೀವಿಬ್ರು ಡೆಲ್ಲಿ ಅವರು ಅಕ್ಕಪಕ್ಕದಲ್ಲೇ ಕೂತ್ಕೊಳ್ತಾ ಇದೀವಿ. ಇವತ್ತು ನೋಡೋಣ ಡೆಲ್ಲಿ ಗೆಲ್ಲುತ್ತಾ ಬಾಂಬೆ ಗೆಲ್ಲುತ್ತಾ? ಸಂದೇಶ್ ಅವರೇ, ನೀವು ಡೆಲ್ಲಿ ಮುಂಬೈ ಮಧ್ಯದಲ್ಲಿ ಎಲ್ಲಿ ಸಿಕ್ಕಾಕೊಂಡ್ಬಿಟ್ರಿ? ಇವತ್ತಂತೂ ಐಡಿಯಾಸ್ನ ಗೆಲ್ಲಿಸ್ಬೇಕು, ಎಂಟರ್ಪ್ರೆನ್ಯೂರ್ಸ್ನ ಗೆಲ್ಲಿಸ್ಬೇಕು, ಈ ವೇದಿಕೆನ ಗೆಲ್ಲಿಸ್ಬೇಕು. ಡೆಲ್ಲಿ ಬಾಂಬೆ ಜಗಳನ ಸ್ವಲ್ಪ ದೂರ ಮಾಡಿ. ವೆಲ್ ಸೆಟ್, ವೆಲ್ ಸೆಟ್. ಇವತ್ತು ಭಾರತನ ಗೆಲ್ಲಿಸ್ಬೇಕು. ಸರಿ, ಹಾಗಾದ್ರೆ ಅನುಪಮ್ ಅವ್ರು ಹೇಳ್ದಂಗೆ ಇವತ್ತು ನಾವು ಭಾರತವನ್ನ ಗೆಲ್ಸ್ಬೇಕಾಗಿದೆ. ಭಾರತನ ಗೆಲ್ಸೋದಕ್ಕೆ ನಮ್ಮ ಮೊದಲ ಐಡಿಯಾ ಬಾಸ್ನ ಕರೆಯೋಣ. ಐಡಿಯಾ ಬಾಸ್ ಬರೀ ಒಂದು ಸ್ಟಾರ್ಟ್ಅಪ್ ವೇದಿಕೆ ಅಲ್ಲ, ಹೊಸ ಐಡಿಯಾಗಳನ್ನ ಹಾರಿಸೋದಿಕ್ಕೆ ಬೇಕಾಗಿರೋ ರನ್ವೇ. ಮತ್ತು ಇದೇ ರನ್ವೇನಲ್ಲಿ ಟೇಕ್ ಆಫ್ ಆಗೋದಿಕ್ಕೆ ತಯಾರಾಗಿದ್ದಾರೆ ನಮ್ಮ ಮುಂದಿನ ಐಡಿಯಾ ಬಾಸ್. ಜೋರಾದ ಚಪ್ಪಾಳೆಯೊಂದಿಗೆ ಸ್ವಾಗತಿಸಿ ಜೈಪುರದ ಋತ್ವಿಕ್ ಯಾದವ್ನ. ಋತ್ವಿಕ್, ನಮ್ಮ ವೇದಿಕೆಗೆ ನಿಮಗೆ ಸ್ವಾಗತ. ಥ್ಯಾಂಕ್ ಯು ಸರ್. ನಿಮ್ಮ ಪಿಚ್ ಜೊತೆಗೆ ರೆಡಿ ಇದ್ದೀರಾ? ಖಂಡಿತ. ಸರಿ, ಗುಡ್ ಲಕ್. ನಮಸ್ತೆ ಟೈಟನ್ಸ್. ನಮಸ್ತೆ. ನಾನು ಋತ್ವಿಕ್ ಯಾದವ್, ಖಗೇಶ್ವರ ಫೌಂಡರ್. ನಾನಿವತ್ತು ನಿಮಗೋಸ್ಕರ ತಂದಿದ್ದೀನಿ ಒಂದು ಹಾರೋ ವಸ್ತುನ. ಇದು ಗಾಳಿಲಿ ಹಾರೋದಷ್ಟೇ ಅಲ್ಲ, ಜೊತೆಗೆ ಈ ದೇಶದ ಯೋಚನೆಗಳನ್ನ ಕೂಡ ಹಾರೋ ತರ ಮಾಡುತ್ತೆ. ಟೈಟನ್ಸ್, ನೀವು ಡ್ರೋನ್ಸ್ ಹಾರೋದನ್ನ ನೋಡಿರ್ಬೋದು, ಆದ್ರೆ ಯಾವತ್ತಾದ್ರೂ ಡ್ರೋನ್ಸ್ ಮತ್ತೆ ಏರೋಪ್ಲೇನ್ ಎರಡು ಜೊತೆಗೆ ಹಾರೋದನ್ನ ನೋಡಿದೀರಾ? ಐ ಗೆಸ್ ನೋಡಿರಲ್ಲ ಅಂತ. ಸೊ ಲೆಟ್ ಮಿ ಇಂಟ್ರೊಡ್ಯೂಸ್ ಯು ಟು ಖಗೇಶ್ವರದ ಕೆ ವಾಯು. ಸೊ ಟೈಟನ್ಸ್, ನಿಮ್ ಮುಂದೆ ಇವಾಗ ತರ್ತಾ ಇದೀವಿ ಇಂಡಿಯಾದ ಮೊದಲ ಟಿಲ್ಟ್ ರೋಟರ್ ಮೆಕ್ಯಾನಿಸಮ್ ಇರುವಂತಹ ಹೈಬ್ರಿಡ್ ಇವಿಟಾಲ್. ಇದು ಹೆಲಿಕಾಪ್ಟರ್ ತರ ಟೇಕ್ ಆಫ್ ಮಾಡುತ್ತೆ, ಬಟ್ ಪ್ಲೇನ್ ತರ ಮೂವ್ ಆಗುತ್ತೆ. ಇದು 100% ಇಲೆಕ್ಟ್ರಿಕ್ ಆಗಿದೆ. ಇದರಷ್ಟು ಸೈಲೆಂಟ್ ಆಗಿ ಹಕ್ಕಿಗಳು ಕೂಡ ಹಾರಾಡಲ್ಲ. ಸೊ ಟೈಟನ್ಸ್, ಇವತ್ತು ಭಾರತದಲ್ಲಿ ಹಲವು ರಿಮೋಟ್ ಏರಿಯಾಗಳಲ್ಲಿ, ಬಾರ್ಡರ್ ಔಟ್ಪೋಸ್ಟ್ ಗಳಲ್ಲಿ ಲಾಜಿಸ್ಟಿಕ್ ಅಕಾಸ್ಟಿಕ್ ಸಪ್ಲೈಗಳು ತಲುಪೋದ್ರಲ್ಲಿ ಗಂಟೆಗಳೇ ಬೇಕಾಗುತ್ತೆ. ಅದು ಅಲ್ಲದೆ ಫ್ಲಡೆಡ್ ಏರಿಯಾಸ್ ಅಲ್ಲಿ ಕೂಡ ರೇಷನ್ ತಲುಪಿಸೋದು ತುಂಬಾನೇ ಕಷ್ಟ ಆಗಿರುತ್ತೆ. ಕಾರಣ ಏನಂದ್ರೆ ಈ ಪ್ರವಾಹ ಬಂದಿರುವಂತ ಜಾಗ, ಈ ಬಾರ್ಡರ್ ಔಟ್ಪೋಸ್ಟ್ ಗಳು, ಇಲ್ಲಿರುವಂತ ತೊಂದರೆ ಒಂದೇ ಆಗಿರುತ್ತೆ. ಅದೇನಪ್ಪ ಅಂದ್ರೆ ಗ್ರೌಂಡ್ ಅಲ್ಲಿ ಬಾಟಲ್ ನೆಕ್. ಖಗೇಶ್ವರದ ಇವಿಟಾಲ್ 2 ಪಟ್ಟು ಫಾಸ್ಟರ್ ಆಗಿದೆ ಹಳೆ ಟ್ರೆಡಿಷನ್ ಮೆಥಡ್ ಗಳಿಗಿಂತ. ಅದು ಲದಾಖ್ಸ್ ನ ಹಿಲ್ಸ್ ಆಗಿರ್ಬೋದು, ಇಲ್ಲ ಸುಂದರ್ಬನ್ಸ್ ನ ಐಲ್ಯಾಂಡ್ಸ್. ಇದು ಸೀದಾ ಅಲ್ಲೇ ಲ್ಯಾಂಡ್ ಆಗುತ್ತೆ, ಯಾವುದೇ ರನ್ವೇ ಇಲ್ಲದೆ ಕೂಡ. ಇವಿಟಾಲ್ ಅಂದ್ರೆ ಎಲೆಕ್ಟ್ರಿಕ್ ವರ್ಟಿಕಲ್ ಟೇಕ್ ಆಫ್ ಅಂಡ್ ಲ್ಯಾಂಡಿಂಗ್ ವೆಹಿಕಲ್. ಅಂದ್ರೆ ಕಮ್ಮಿ ಜಾಗದಲ್ಲೇ ಹಾರುತ್ತೆ ಹಾಗೂ ಬೇಗ ತಲುಪುತ್ತೆ. ಟೈಟನ್ಸ್, ಇವತ್ತು ತುಂಬಾ ಡ್ರೋನ್ಸ್ GPS ಇಲ್ದೇನೆ ತನ್ನ ರಸ್ತೆಯನ್ನ ಮರೆತು ಬಿಡುತ್ತೆ. ಆದ್ರೆ ನಾವು ರೆಡಿ ಮಾಡಿರುವಂತಹ GPS ಡಿನೈಡ್ ಬೇಸ್ ನ್ಯಾವಿಗೇಷನ್ ಸಿಸ್ಟಮ್ ನಮ್ಮ ಇವಿಟಾಲ್ಗೆ ತುಂಬಾನೇ ಸಾಮರ್ಥ್ಯವನ್ನ ಕೊಡುತ್ತೆ. ಅದು ಯಾವುದೇ ವಾರ್ ಝೋನ್ ಆಗಿರಬಹುದು ಅಥವಾ ಒಂದು ಕಾಡು, ಅದು ಅದರ ಕೆಪಬಿಲಿಟೀಸ್ ನ ಜಾಸ್ತಿ ಮಾಡುತ್ತೆ ಅದರ ಆನ್ ಬೋರ್ಡ್ ಸೆನ್ಸರ್ ಸಹಾಯದಿಂದ. ಅಂದ್ರೆ ಯಾವುದೇ ಸಿಚುವೇಶನ್ ಕೂಡ ಅದು ತನ್ನನ್ನು ತಾನು ಒಗ್ಗಿಸ್ಕೊಳ್ಳುತ್ತೆ ಫಾರ್ ಎನಿ ಆಪರೇಷನ್ಸ್. ಈ ಟೆಕ್ನಾಲಜಿನ ತುಂಬಾ ಸೆಕ್ಟರ್ಸ್ ಅಲ್ಲಿ ಯೂಸ್ ಮಾಡ್ತಾ ಇದ್ದಾರೆ, ಲಾಜಿಸ್ಟಿಕ್ಸ್ ಹಾಗೂ ಡಿಫೆನ್ಸ್ ಅಲ್ಲಿ, ಹಾಗೆ ಬಾರ್ಡರ್ ಔಟ್ಪುಟ್ ಸಪ್ಲೈಸ್ ಅಲ್ಲಿ ಕೂಡ. ಲಾಜಿಸ್ಟಿಕ್, ಎಮೋ, ಬಾಂಬ್ ಜಾಬ್ಗಳಲ್ಲಿ ಕೂಡ, ಫ್ಲಡ್ಸ್ ಬಂದಂತ ಜಾಗದಲ್ಲಿ, ಮೆಡಿಕಲ್ ಸಪ್ಲೈಸ್ ಗಳಿಗೋಸ್ಕರ, ಡಿಸಾಸ್ಟರ್ ರಿಲೀಫ್ ಗಳಲ್ಲಿ, ಅಷ್ಟೇ ಅಲ್ಲ ಹೈ ಆಲ್ಟಿಟ್ಯೂಡ್ ಹಾಗೆ ಹಾರ್ಡ್ ಟು ರೀಚ್ ಝೋನ್ಸ್ ಅಂತಹ ಜಾಗಗಳನ್ನು ತಲುಪೋದಕ್ಕೋಸ್ಕರ. ಟೈಟನ್ಸ್, ನಾವು ಬರೀ ಒಂದು ಇವಿಟಾಲ್ ಪ್ರಾಡಕ್ಟ್ ರೆಡಿ ಮಾಡ್ತಾ ಇಲ್ಲ,
ನಾವು ಭಾರತದ ನೆಕ್ಸ್ಟ್ ಡಿಫೆನ್ಸ್ ಮತ್ತು ಲಾಜಿಸ್ಟಿಕ್ ಇನ್ಫ್ರಾಸ್ಟ್ರಕ್ಚರ್ ಗಳಿಗೆ ಸಪೋರ್ಟ್ ಕೊಡ್ತಾ ಇದ್ದೀವಿ. ನಾವು ಬಯಸ್ತೀವಿ ನೀವು ಕೂಡ ನಮ್ಮ ಈ ಜರ್ನಿನಲ್ಲಿ ಭಾಗಿಗಳಾಗಿ ಅಂತ. ಅದರಿಂದ ಈ ಇವಿಟಾಲ್ ಬರೀ ಒಂದು ಪ್ರಾಡಕ್ಟ್ ಅಲ್ಲ, ಜೊತೆಗೆ ಒಂದು ಪ್ರೊಡಕ್ಟಿವ್ ಪವರ್ ಆಗಲಿ ಅಂತ ನಾವು ಇವತ್ತು ಇಲ್ಲಿ 1.2 CR ಫಾರ್ 6.5% ರೇಸ್ ಬೇಡಿಕೆ ಮಾಡ್ತಾ ಇದ್ದೀವಿ. ಸೊ ಟೈಟನ್ಸ್, ನಿಮ್ಮಲ್ಲಿ ಎಷ್ಟು ಜನ ರೆಡಿ ಇದ್ದೀರಾ ನಮ್ಮ ಜೊತೆ ಭಾರತದ ನೆಕ್ಸ್ಟ್ ಹಾರಾಟದಲ್ಲಿ ಕೈ ಜೋಡಿಸೋದಕ್ಕೆ? ನಮ್ಮ ಖಗೇಶ್ವರ ಜೊತೆ ಮುಂದುವರಿಯೋದಕ್ಕೆ? ಈ ತರ ಆಗಿರೋದು ಮೊದಲನೇ ಸಲ. ಪಿಚ್ನ ಲಾಸ್ಟ್ ಲೈನ್ ಕಂಪ್ಲೀಟ್ ಆಗೋದಕ್ಕೂ ಮುಂಚೆನೆ ಬಜರ್ ನವ್ತಿದ್ದಾರೆ. ನೋಡಿ, ನಾನು ಎಂತ ಇನ್ವೆಸ್ಟರ್ ಅಂದ್ರೆ ಅದು ನಾನು ದೂರದಿಂದಾನೇ ಫೌಂಡರ್ನ ಕಂಡುಹಿಡಿದು ಬರ್ತೀನಿ. ಇದು ತುಂಬಾ ಒಳ್ಳೆ ಐಡಿಯಾ. ಈ ಇಂಡಸ್ಟ್ರಿ ಬಗ್ಗೆ ನನಗೆ ಸ್ವಲ್ಪ ಗೊತ್ತೂ ಇದೆ, ಅದಕ್ಕೆ ನಾನು ಮುಂಚೆನೆ ಬಜರ್ನ ಒತ್ತಿದ್ದು. ಅರ್ಚನಾ ಅವರೇ, ನಾನು ಮಾತಾಡೋದು ಮಾರ್ಕೆಟ್ ಡಿಮ್ಯಾಂಡ್ ತಗೊಳ್ಳೋದು ಇಲ್ಲ ಇದೇನು ಇಲ್ಲ, ಬೇಡ. ಮಾಡಿ ನೀವೆಲ್ಲಾ ತರಾನು ಮಾಡಿ. ಯಾಕಂದ್ರೆ ಈ ಟೆಕ್ನಾಲಜಿ ಅರ್ಥ ಮಾಡ್ಕೊಳ್ಳೋದು ನಮ್ಮಲ್ಲಿ ತುಂಬಾನೇ ಕಷ್ಟ ಆಗುತ್ತೆ. ಅದು ಯಂಗ್ ಆಡಿಯನ್ಸ್ ಇದಾರೆ, ಯಾಕೆಂದ್ರೆ ಈ ತರ ಪ್ರಾಡಕ್ಟ್ಸ್ ಮತ್ತೆ ಈ ತರ ಸ್ಟಾರ್ಟ್ಅಪ್ಸ್ ಬೇಕಾಗಿದೆ ಇಂಡಿಯಾಲಿ. ಎಲ್ಲದಕ್ಕೂ ಮುಂಚೆ ಮೊದಲು ನಿಮ್ ಬಗ್ಗೆ ತಿಳಿಸಿ ರಿತ್ವಿಕ್. ನಾನು ಜೈಪುರಿಂದ ಬಂದಿದ್ದೀನಿ. ನಾನು ನನ್ನ ಸ್ಟಡೀಸ್ನ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಬ್ಯಾಚುಲರ್ಸ್ ಆಫ್ ಮಾಸ್ಟರ್ಸ್ ಬಿಟ್ಸ್ ಪ್ಲಾನಿಂದ. ಈ ಖಗೇಶ್ವರದ ಜರ್ನಿ ಅಲ್ಲಿಂದಾನೇ ಶುರುವಾಗಿದ್ದು. ನಿಮ್ಗೆ ಐಡಿಯಾ ಬಾಸ್ನ ವೇದಿಕೆ ಬಗ್ಗೆ ಹೇಗೆ ಗೊತ್ತಾಯ್ತು? ನಾವು 2 ವರ್ಷದಿಂದ ಈ ಪ್ರಾಜೆಕ್ಟ್ ಮೇಲೆ ಕೆಲಸ ಮಾಡ್ತಾ ಇದ್ವಿ. ನಾವು ಬೇಸಿಕಲಿ ಸೈಲೆಂಟ್ ಮೋಡ್ ಅಲ್ಲಿ ಕೆಲಸ ಮಾಡೋದಕ್ಕೆ ಪ್ರಿಪೇರ್ ಮಾಡ್ತಿದ್ವಿ. ನಮಗನಿಸ್ತು ಈಗ ಇದು ಒಳ್ಳೆ ಟೈಮ್ ಈ ಪ್ರಾಡಕ್ಟ್ ನ ಮಾರ್ಕೆಟ್ ಅಲ್ಲಿ ತರೋದಕ್ಕೆ ಅಂತ, ಫಾರ್ ಕಮರ್ಷಿಯಲ್ ಆಪರೇಷನ್ಸ್ ಅಂಡ್ ಟ್ರಯಲ್ಸ್ ಫಾರ್ ಡಿಫೆನ್ಸ್. ಸೊ ಐಡಿಯಾ ಬಾಸ್ ವಾಸ್ ದ ಗ್ರೇಟ್ ಪ್ಲಾಟ್ಫಾರ್ಮ್ ಆಗಿತ್ತು ನಮಗೆ ನಮ್ಮ ಐಡಿಯಾಸ್ ನ ತೋರಿಸೋದಕ್ಕೆ. ಹೇಗೆ ಒಂದು ಈ ಟಿಲ್ಟ್ ರೋಟರ್ ಟೆಕ್ನಾಲಜಿ ನೀವು ಇಲ್ಲಿ ನೋಡ್ತಾ ಇದ್ದೀರಾ, ಇದನ್ನ ನಾವು ರೆಡಿ ಮಾಡಿದೀವಿ ಅಂತ. ಟಿಲ್ಟ್ ರೋಟರ್ ಇಸ್ ಎವ್ರಿಥಿಂಗ್. ಕರೆಕ್ಟ್. ನಾವು ಖಗೇಶ್ವರದಲ್ಲಿ ಒಂದು ಹೊಸ ವೇರಿಯೇಷನ್ ನ ಮಾಡಿದ್ವಿ, ಅದು ಟಿಲ್ಟ್ ರೋಟರ್. ನೀವು ನನ್ನ ಕೈಯಲ್ಲಿ ಈಗ ನೋಡ್ತಾ ಇರಬಹುದು. ಏನಾಗುತ್ತೆ ಅಂತಂದ್ರೆ ವಿತ್ ದ ಸೇಮ್ ಮೋಟರ್ ನಾವು ಟೇಕ್ ಆಫ್ ಮಾಡ್ತೀವಿ ಹೆಲಿಕಾಪ್ಟರ್ ತರ. ಆಮೇಲೆ ಮಿಡ್ ಫ್ಲೈಟ್ ಅಲ್ಲಿ ನಾವು ಇದನ್ನ ಟ್ರಾನ್ಸಿಷನ್ ಮಾಡ್ತೀವಿ ಅಂಡ್ ವಿ ಕ್ಯಾನ್ ಫ್ಲೈ ಲೈಕ್ ಅ ಏರೋಪ್ಲೇನ್. ಸೊ ನಾವು ಈ ಒಂದೇ ಮೋಟರ್ನ ಇಟ್ಕೊಂಡು 2 ಆಪರೇಷನ್ಸ್ ನ ಮಾಡಬಹುದು. ಹಾಗಾಗಿ ಒಂದು ಡ್ರೋನ್ ಅಲ್ಲಿ ಒಂದು ಕೆಪಾಬಿಲಿಟಿ ಏನು ಲ್ಯಾಕ್ ಆಗ್ತಾ ಇರುತ್ತೋ ನಾವು ಅದೇ ಕೆಪಾಬಿಲಿಟಿನ ಸರ್ಪಾಸ್ ಮಾಡಿದ್ವಿ ಎಲ್ಲದಕ್ಕೂ ಮುಂಚೆ. ಹೌ ವಿತ್ ನಾರ್ಮಲ್ ಮೋಟರ್ಸ್ ನಾವು ಟ್ರೆಡಿಷನಲ್ ಅಪ್ರೋಚ್ ನ ಚೇಂಜ್ ಮಾಡಬಹುದು ಅಂತ. ಇದು ನಮ್ಮ ಒಂದು USP ಆಗಿದೆ. ಯಾಕಂದ್ರೆ ನಮಗೆ ಲಾಜಿಸ್ಟಿಕ್ ಮತ್ತೆ ಡಿಫೆನ್ಸ್ ಎರಡನ್ನೂ ಸರ್ವ್ ಮಾಡಬೇಕಾಗಿತ್ತು ವಿತ್ ದ ಸೇಮ್ ಆಬ್ಜೆಕ್ಟಿವ್. ನಾವೊಂದು ಹೊಸ ಇಂಡಿಕೇಶನ್ ಹಾಕಿದ್ವಿ, ಮಾಡ್ಯುಲರ್ ಪ್ರೀಲೋಡ್ ಅಟ್ಯಾಚ್ಮೆಂಟ್ ಸಿಸ್ಟಮ್ ಜೊತೆಗೆ. ಸೊ ಎನಿಥಿಂಗ್ ಯು ವಾಂಟ್ ಟು ಆಡ್ ಬಿನೀತ್ ಕ್ಯಾನ್ ಬಿ ಡನ್. ಸೊ ಇಟ್ಸ್ ಅ ಬಿಗ್ ಬಾಕ್ಸ್. ನಿಮಗೆ ಲಾಜಿಸ್ಟಿಕ್ ಬೇಕಾಗಿರಬಹುದು, ಕ್ರೇಟ್ಸ್ ಆಗಿರಬಹುದು, ಡಿಫೆನ್ಸ್ ಗೆ ಬೇಕಾದಂತಹ ವಸ್ತುಗಳಾಗಿರಬಹುದು, ಎನಿಥಿಂಗ್ ಕ್ಯಾನ್ ಬಿ ಡನ್. ವಿ ಮೇಡ್ ಶೋರ್ ದಟ್ ಇದೊಂದೇ ಪ್ರಾಡಕ್ಟ್ ಎಲ್ಲ ಕಡೆ ಯೂಸ್ ಆಗಲಿ ಅಂತ. ಅಮೇಜಿಂಗ್, ವೆರಿ ವೆಲ್. ಇದರ ಪೇಲೋಡ್ ಕೆಪಾಸಿಟಿ ಮತ್ತೆ ರೇಂಜ್ ಏನಿದೆ ತಿಳಿಸಿ. ನಮ್ಮ ಮೊದಲನೇ ಪ್ರಾಡಕ್ಟ್ ಇದೇ ಆಗಿರುತ್ತೆ, ಕೆ ವಾಯು. ಇದ್ರ ಜೊತೆಗೇನೆ ನಾವು ನಮ್ಮ ಟೆಕ್ನಾಲಜಿನ ಶುರು ಮಾಡಿದ್ವಿ. ಅಂದ್ರೆ ಈ GPS ಆಡೆಡ್ ಟಿಲ್ಟ್ ರೋಟರ್ ಎಷ್ಟು ವರ್ಕ್ ಆಗುತ್ತೆ ಅಂತ. ಇದನ್ನ ನಾವು 10 kg ವರೆಗೂ ಟ್ರೈ ಮಾಡಿದ್ವಿ ಟು ಶೋಕೇಸ್ ಅವರ್ ಕೆಪಾಬಿಲಿಟೀಸ್. ಆದ್ರೆ ನಮ್ಮ ಫ್ಲಾಗ್ಶಿಪ್ ಪ್ರಾಡಕ್ಟ್ ಕೆ ರುದ್ರ ದಟ್ ಹ್ಯಾಸ್ ಅ ಕೆಪಾಬಿಲಿಟಿ ಆಫ್ 100 kg ಪ್ರಿಲೋಡ್. ವಾವ್. ಸೊ ನಾವು ಇಲ್ಲಿವರೆಗೂ ಈ ತರ ರೆಡಿ ಮಾಡಿದ್ದೀವಿ. ಸೊ ದಿಸ್ ಈಸ್ ಸಮಥಿಂಗ್ ನಾವು ಖಗೇಶ್ವರನ ಇಟ್ಕೊಂಡು ಲೈಮ್ ಲೈಟ್ ಗೆ ಬರಬೇಕು ಅಂತ. ಅಂಡ್ ಮಾರ್ಕೆಟ್ ಅಲ್ಲಿ ಕೂಡ ಇದೇ ಸ್ವಲ್ಪ ಲ್ಯಾಕ್ ಆಗ್ತಾ ಇದೆ ಅಂತ ನಮಗನ್ಸುತ್ತೆ. ಕಾಸ್ಟ್ ಆಫ್ ಪ್ರೊಡಕ್ಷನ್ ಏನಿದೆ ಇದರದ್ದು? ಈ KY ನಾವು ರೆಡಿ ಮಾಡ್ತಾ ಇದ್ದು 5.5 ಇಂದ 5.8 ಲ್ಯಾಕ್ ವರೆಗೂ. ಏನು ನಿಜಾನಾ? ಹೌದು ಸರ್. ವಾವ್, ಓನ್ಲಿ ದಟ್ ಮಚ್. ವೆಲ್ ಓ ಡನ್, ವೆಲ್ ಡನ್, ವೆರಿ ಗುಡ್, ವೆರಿ ಗುಡ್. ನಾನೊಂದು ವಿಷಯ ಹೇಳ್ತೀನಿ. ಯಾವುದೋ ಏವಿಯೇಷನ್ ಇರ್ಬೋದು ಅಥವಾ ಸಿಮಿಲರ್ ಕೆಪಾಸಿಟಿ ಇರ್ಬೋದು, ಅದು 100 ಮಿಲಿಯನ್ ಆಗಿರುತ್ತೆ. ಹೌದು ಸರ್. ನೀವೀಗ ಏನ್ ಹೇಳಿದಿರೋ 7 lakh ಅಂತ, ಇಟ್ ಈಸ್ ಲೆಸ್ ದನ್ $10,000. Correct. ನನ್ನ ಪ್ರಕಾರ ನೀವು ಸಕ್ಸಸ್ಫುಲ್ ಆದ್ರೆ ಈ ವೆಂಚರ್ ಅಲ್ಲಿ ಅವಾಗ ಸ್ಕೈ ಈಸ್ ದ ಲಿಮಿಟ್. ಆದ್ರೆ ನಾವೇನೋ ಅಷ್ಟು Literally. ಹಾರ್ತಾ ಇಲ್ಲ, ಆದ್ರೂ ಲಿಟ್ರಲಿ Literally. ನೀವು ತುಂಬಾ ಮೇಲೆ ಹಾರ್ತೀರಾ, ತುಂಬಾ ಮೇಲೆ ಹಾರ್ಕೊಂಡು ಹೋಗ್ತಿರ್ತೀರಾ. Thank you. ಮೇಕ್ ಇನ್ ಇಂಡಿಯಾ ಫಾರ್ ದ ವರ್ಲ್ಡ್. ನನ್ನ ಪ್ರಕಾರ ದಿಸ್ ಇಸ್ ಅ ಪರ್ಫೆಕ್ಟ್ ಎಕ್ಸಾಂಪಲ್. ವೆಲ್ ಡನ್, ವೆಲ್ ಡನ್. ಥ್ಯಾಂಕ್ ಯು ಸರ್. ನಿಮ್ಮ ಟೀಮಲ್ಲಿ ಯಾರಾದ್ರೂ ಎಕ್ಸ್ಪರ್ಟ್ಸ್ ಇದಾರಾ ಫ್ರಮ್ ದ ಇಂಡಸ್ಟ್ರಿ? ಯಾವಾಗಲೂ ವಿ ವಾಂಟೆಡ್ ಸಮನ್ ಫ್ರಮ್ ದ ಇಂಡಸ್ಟ್ರಿ, ಬಟ್ ಐ ವಾಸ್ ವೆರಿ ಯಂಗ್, ದ ಟೀಮ್ ವಾಸ್ ವೆರಿ ಯಂಗ್. ಹಾಗಾಗಿ ನಮಗೆ ಆ ಮೆಂಟರ್ಶಿಪ್ ಅನ್ನೋದು ಎಕ್ಸಿಸ್ಟೆನ್ಸ್ ಅಲ್ಲಿ ಸಿಗ್ಲೇ ಇಲ್ಲ. ಹಾಗಾಗಿ ನಾವು ಇನ್ಕ್ಯುಬೇಷನ್ ಸ್ಟಾರ್ಟ್ ಮಾಡಿದ್ವಿ. ದೆನ್ ವಿ ವೆಂಟ್ ಟು ISB. ಹೀಗೆ ಪ್ರಯತ್ನ ಮಾಡ್ತಾ ಅಂದ್ರೆ ಆ ಸಪೋರ್ಟ್ ಸಿಗ್ಲಿ ಅಂತ, ಬೋತ್ ಬಿಸ್ನೆಸ್ ಪರ್ಸ್ಪೆಕ್ಟಿವ್ಗೂ ಹಾಗೆ ಟೆಕ್ನಿಕಲ್ ಪರ್ಸ್ಪೆಕ್ಟಿವ್ I'll ಕೂಡ. give you all the support. Don't worry. ಥ್ಯಾಂಕ್ ಯು.
ಸರಿ ನಡೀರಿ, ಹಾಗಾದ್ರೆ ಮಾರ್ಕೆಟ್ ಡಿಮ್ಯಾಂಡ್ ಎಷ್ಟಿದೆ ಅಂತ ನೋಡೋಣ. ಸೊ ನಿಮ್ಮ ವೋಟಿಂಗ್ ಮೀಟರ್ಸ್ ತಗೊಳ್ಳಿ. ಎಸ್ ಆರ್ ನೋ ಬಟನ್ ಒತ್ತೋದ್ರ ಮೂಲಕ ಹೇಳಿ ಇವರ ಈ ಉಡಾವಣೆ ಮೇಲೆ ನಿಮ್ಮ ಇಂಟ್ರೆಸ್ಟ್ ಎಷ್ಟಿದೆ ಅಂತ. ನಿಮ್ಮ ಸಮಯ ಶುರುವಾಗುತ್ತೆ ಈಗ. ಥ್ಯಾಂಕ್ ಯು ಎವ್ರಿವನ್. ನಮ್ಮ ಆಡಿಯನ್ಸ್ ಅಂತೂ ಅವರ ನಿರ್ಧಾರನ ಹೇಳಾಗಿದೆ. ನೀವು ನಿಮ್ಮ ಆಸ್ಕ್ ಏನಿದೆ ಅದನ್ನ ಒಂದ್ಸತಿ ಹೇಳಿ. 1.2 CR ಫಾರ್ 6.5%. ನಾವು ಪ್ರೀ ಸೀಟ್ ರೇಸ್ ಮಾಡ್ತಾ ಇದೀವಿ. ಅದರಲ್ಲಿ 80 lakh ಆಲ್ರೆಡಿ ನಮ್ದು ಕಮಿಟೆಡ್ ಇದೆ. 40 lakh ಬೈ ಮೈಟಿ ಸಮೃದ್ಧ್ ಕಡೆಯಿಂದ ಫಾಲೋ ಅಂಡ್ ಫಂಡಿಂಗ್, ಅಂಡ್ 40 lakh ಒಬ್ಬ ಏಂಜಲ್ ಕಡೆಯಿಂದ. ಯಾಕಂದ್ರೆ ನಾವು ಟೆಕ್ನಾಲಜಿ ಪಾರ್ಟ್ನರ್ ಆಗಿದ್ದೀವಿ, ಡಿಪಾರ್ಟ್ಮೆಂಟ್ ಆಫ್ ಸೈನ್ಸ್ ಅಂಡ್ ಟೆಕ್ನಾಲಜಿ ಫಾರ್ ವಿಕಸಿತ್ ಭಾರತ್ 2047. ಹಾಗಾಗಿ ನಮಗೆ ಇದು ಈಸಿ ಆಯ್ತು ಟು ಗೆಟ್ ದಿಸ್ ಔಟ್ ಇನ್ ಟು ದ ಇಕೋಸಿಸ್ಟಮ್ ಫಾರ್ ಶೋರ್. ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು. ಸರಿ, ಹಾಗಾದ್ರೆ ಅರ್ಚನಾ ಅವರೇ, ನೀವೇ ಬ್ಲಾಕ್ ಬಜಾರ್ನ ಓದ್ತಿರೋದು, ನಿಮ್ಮಿಂದಾನೇ ಶುರು ಮಾಡ್ತೀನಿ. ಅರ್ಚನಾ ಅವರೇ, ನಿಮ್ಮ ಆಫರ್ನ ನೀವು ಹೇಳಿ. ಈಗ ನನ್ನ ಆಫರು 1.2 CR ಫಾರ್ 6.5%. ಅವ್ರು ಇವಾಗ ಎಷ್ಟು ಕೇಳ್ತಾರೋ ನಾನು ಅಷ್ಟು ಕೊಡಕ್ ರೆಡಿ ಇದೀನಿ. ಮತ್ತೆ ಈ ಬ್ಲಾಕ್ ಬಟನ್ ಆಗಿರುತ್ತೆ. ಬನ್ನಿ, ಕೈ ಮಿಲಾಯಿಸ್ಬಿಡಿ. ಅರ್ಚನಾ ಅವರೇ, ನಮ್ಮನ್ನು ಜೊತೆ ಅರ್ಚನಾ ಕರ್ಕೊಂಡು ಹೋಗಿ. ಥ್ಯಾಂಕ್ ಯು ಮ್ಯಾಮ್. I've been really impressive. This is Thank really you, ma'am. impressive. ನಿಮಗೆ ಇಷ್ಟ ಇದೆಯಾ ಈ ಒಂದು ಜರ್ನಿನ ಇನ್ನೂ ಫ್ಯೂಲ್ ಅಪ್ ಮಾಡೋದಕ್ಕೆ? ನಮ್ಮ ಇತರೆ ಟೈಟನ್ಸ್ಗಳಿಗೂ ಫ್ಲೋರ್ನ ಓಪನ್ ಮಾಡ್ಬೋದಾ? ನನ್ಗೂ ಇಂಟ್ರೆಸ್ಟ್ ಇದೆ. ಅರೆ ವಾ ವಾ. ನಾನ್ ನಿಮ್ಮನ್ನ ಮ್ಯಾಚ್ ಮಾಡೋದಕ್ಕೆ ರೆಡಿ ಆಗಿದ್ದೀನಿ. ಡನ್. ಎಲ್ಲ ಟೈಟನ್ಸ್ಗೂ ಅದೇ ಅವರು 1.2 ಹೇಳಿದ್ರಲ್ಲ. 1.2 ಅಲ್ಲಿ ಎಷ್ಟು ಅರ್ಚನಾ ಅವ್ರು ಕೊಡ್ತಾರೋ ನಾನು ಜಾಸ್ತಿ ಮಾಡ್ತೀನಿ, ಅವ್ರು ಎಷ್ಟು ಕೊಡ್ತಾರೋ ಅವ್ರು ಜಾಸ್ತಿ ಮಾಡ್ತೀನಿ. Done. I'll do 50. 25 lakhs. 25 lakhs. 25 lakhs ಎಲ್ಲ ಸಾಕಾಗೋದಿಲ್ಲ. 50. 1 crore, at least 1 crore. 1. 50. ಐ ಥಿಂಕ್ ನೀವು ನ್ಯಾಷನಲ್ ಇಂಟ್ರೆಸ್ಟ್ ಅಲ್ಲಿ ಮಾತಾಡಕ್ ಇಷ್ಟಪಟ್ರೆ 1 crore-ಗಿಂತ ಕಡಿಮೆ ಹಾಕೋದು ಚೆನ್ನಾಗಿರಲ್ಲ. ಐ ಆಮ್ ವೆರಿ ಕ್ಲಿಯರ್. So 70. ಹಾ ಸರಿ, ಡನ್. 70 ಡನ್. ಪ್ರಿಯಾಂಕಾ 70, ಕಮ್ ಆನ್. ಇಷ್ಟು ದೊಡ್ಡ ರೌಂಡ್ ಶುರು ಮಾಡಿದೀರಾ? ಓಕೆ. ನಾನು ಒಂದ್ಸಲ ಎಲ್ಲರ ಇನ್ವೆಸ್ಟ್ಮೆಂಟ್ ನ ಕ್ಲಿಯರ್ ಮಾಡ್ತೀನಿ. ರಿತ್ವಿಕ್ ಯೋಚನೆ ಮಾಡ್ಕೊಂಡ್ ಬಂದಿದ್ದು 1.2 ಕೋಟಿ. ಮತ್ತೆ ಅರ್ಚನಾ ಅವರು ಮುಂಚೆನೆ ಹೇಳಿದ್ರು 1.2 crore ಕೊಡ್ತೀನಿ ಅಂತ. ಸಂದೇಶ್ ಅವರು ಕೂಡ 1.2 crore ಕೊಡ್ತೀನಿ ಅಂತ ಅಂದ್ರು. 70 lakhs ಅನುಪಮ್ ಅವರು, ಪ್ರಿಯಾಂಕಾ ಅವರು ಮತ್ತೆ ಜಿಮ್ಮಿ ಅವರು ಎಲ್ಲರೂ ಸೇರಿ ಕೊಡ್ತಾ ಇದ್ದಾರೆ. ಸೊ ಟೋಟಲ್ ಎಷ್ಟಾಯ್ತು? 4.25 ಕೋಟಿ. ನಮ್ಮ ಹತ್ರ ಇರೋ ಎಲ್ಲ ಟೈಟನ್ಸ್ ಜೊತೆ ಕೈ ಮಿಲಾಯಿಸಿ ಬನ್ನಿ. Yes. ಎಲ್ಲರಿಗಿಂತ ಮುಂಚೆ ನನ್ನ ಜೊತೆ. ಕಂಗ್ರ್ಯಾಚುಲೇಷನ್ಸ್ and really very impressive. ಕಂಗ್ರ್ಯಾಚುಲೇಷನ್ಸ್ ನಿಮಗೆ. ನೀವಿಲ್ಲಿಗೆ ಬಂದ್ರಿ ಮತ್ತೆ ಪೂರಾ ಹೊಸ ಟೆಕ್ನಾಲಜಿ ಮತ್ತೆ ಮೇಡ್ ಇನ್ ಇಂಡಿಯಾದ ಕಮಾಲ್ನ ತೋರಿಸಿದ್ರಿ. ಮತ್ತೆ ನಮಗೆ ತುಂಬಾನೇ ಖುಷಿ ಆಗ್ತಿದೆ. ನೀವಿಲ್ಲಿಗೆ ಏನೋ ಯೋಚನೆ ಮಾಡ್ಕೊಂಡ್ ಬಂದ್ರಿ ಮತ್ತೆ ಯೋಚನೆ ಮಾಡಿದಕ್ಕಿಂತ ಜಾಸ್ತಿನೇ ತಗೊಂಡು ಹೋಗ್ತಾ ಇದ್ದೀರಾ ಇಲ್ಲಿಂದ. ತುಂಬಾ ಜನ ಎಲ್ಲಿಂದನೋ ನೋಡ್ತಿರೋರಿಗೆ ಅನ್ನಿಸ್ತಾ ಇರುತ್ತೆ ಈಗ ಇದು ಎಷ್ಟು ಒಳ್ಳೆ ವಿಷಯ ಅಲ್ವಾ ಅಂತ. ಒಬ್ರು ಬಂದು ಅವ್ರ ಐಡಿಯಾನ ಹೇಳಿದ್ರು, ಇಷ್ಟು ಜನ ಅವ್ರಿಗೆ ಕೈ ಮಿಲಾಯಿಸಿ ದುಡ್ಡನ್ನ ಇನ್ವೆಸ್ಟ್ ಮಾಡಿದ್ರು ಅಂತ. ಆದ್ರೆ ಕಾಣೋಷ್ಟು ಈಸಿ ಇಲ್ಲ ಅಲ್ವಾ? ಇಲ್ಲ. ನೀವ್ ಯಾವತ್ತು ಶುರು ಮಾಡಿದ್ರು ಮತ್ತು ಇವತ್ತಿನ ದಿನ ಏನೇನ್ ಮಾಡಿದ್ರಿ ಮತ್ತೆ ಎಂತೆಂತ ಕಷ್ಟಗಳನ್ನ ನೋಡ್ಬೇಕಾಯ್ತು, ಸ್ವಲ್ಪ ಅದನ್ನ ಹೇಳಿ ನಮ್ಮ ವೀಕ್ಷಕರಿಗೆ. ಐ ಥಿಂಕ್ ಪೂರ್ತಿ ಜರ್ನಿ ನನ್ನ ಬ್ಯಾಚುಲರ್ಸ್ ಅಲ್ಲೇ ಸ್ಟಾರ್ಟ್ ಆಗಿತ್ತು. ನಾನು ಆಗ 3rd year ಅಲ್ಲಿದ್ದೆ. ಆಗ ಒಂದು ಕಂಪ್ನಿ ಇತ್ತು, ಊಬರ್ ಎಲಿವೇಟ್, ದ ಫಸ್ಟ್ ಕಂಪ್ನಿ ಟು ಬಿಲ್ಡ್ ಏರ್ ಟ್ಯಾಕ್ಸೀಸ್. ಐ ಗಾಟ್ ದ ಅಪರ್ಚುನಿಟಿ ಅಲ್ಲಿ ಇಂಟರ್ನ್ ಆಗಕ್ಕೆ, ಹಾಗೆ ಅವ್ರ ಪಾರ್ಟ್ ಅಲ್ಲಿ ಕಾಂಟ್ರಿಬ್ಯೂಟ್ ಮಾಡೋದಕ್ಕೆ. 2020 ನಾನು ಅಲ್ಲಿ ಇರಬೇಕಾದ್ರೆ ನನಗನ್ನಿಸ್ತು ಇಂಡಿಯಾನಲ್ಲಿ ಸಸ್ಟೈನೇಬಲ್ ಏವಿಯೇಷನ್ ಅದರಲ್ಲಿ ಯಾವ ಕೆಲಸಗಳು ಆಗ್ತಾ ಇಲ್ಲ ಅಂತ. ಸೊ ವೆನ್ ಐ ಕೇಮ್ ಬ್ಯಾಕ್ ನನಗೆ ಯಾವಾಗೂ ಐಡಿಯಾ ಇತ್ತು ಮಾಡಬೇಕು ಅಂತ. ಹಾಗಾಗಿ ನಾನು ಮಾಸ್ಟರ್ಸ್ ಹೋಗ್ತಿದ್ದಾಗೇನೆ ದ ಫಸ್ಟ್ ಐಡಿಯಾ ವಾಸ್ ಬಿಟ್ಸ್ ಮಾಡಿದ್ದೆ ಸ್ಟಾರ್ಟ್ಅಪ್ ಮಾಡಬೇಕು ಅಂತ. ದಟ್ ಈಸ್ ದ ವಿಷನ್, ದಟ್ ಈಸ್ ದ ಮಿಷನ್. ದ್ಯಾಟ್ ಟೈಮ್ ನನ್ನ ತುಂಬಾ ಜನ ಫ್ರೆಂಡ್ಸ್ ಇದ್ರು, ಅವ್ರು ನನಗೆ ತುಂಬಾನೇ ಸಹಾಯ ಮಾಡಿದ್ರು. ಅದರಲ್ಲಿ ನನ್ನ ಕೋ ಫೌಂಡರ್ ಕೂಡ ಆಗಿರುವಂತ ಶೈನ್ದೀಪ್, ಹಿ ವಾಸ್ ಇನ್ EY ಅವಾಗಿಂದನು. ಅವನು ಬಿಸ್ನೆಸ್ ಬ್ಯಾಕ್ ಗ್ರೌಂಡ್ ಇಂದ, ಸ್ಟ್ರಾಟಜಿ ಬ್ಯಾಕ್ ಗ್ರೌಂಡ್ ಇಂದ ಬಂದಿದ್ದ. ನನಗೆ ಬರೀ ಟೆಕ್ ರೆಡಿ ಮಾಡೋದು ಗೊತ್ತಿತ್ತು, ಬಟ್ ಅವನಿಗೆ ಮಾರ್ಕೆಟ್ ಸೈಜ್, ಫಂಡಿಂಗ್, ಗ್ರಾಂಟ್ಸ್ ಹೇಗೆ ತಗೋಬೇಕು, ಕ್ಯಾಪಿಟಲ್ ಹೇಗೆ ತಗೋಬೇಕು ಟು ಬಿಲ್ಡ್ ಇಟ್ ಅಪ್. ಆಗ ಅವನು ಹೇಳಿದ, ರಿತ್ವಿಕ್, ಐ ವಿಲ್ ಪುಟ್ ಅ ಪ್ರಿನ್ಸ್ ಕ್ಯಾಪಿಟಲ್ ಇಫ್ ಯು ವಾಂಟ್ ಅಂಡ್ ಐ ವಿಲ್ ಹೆಲ್ಪ್ ಯು ವಿತ್ ದಟ್. ಐ ಡೋಂಟ್ ವಾಂಟ್ ಎನಿಥಿಂಗ್. ಹಾಗಾಗಿ ನಾನು ಆನ್ ಬೋರ್ಡ್ಗೆ ಶೈನ್ದೀಪ್ ನ ಕರ್ಕೊಂಡು ಬಂದೆ ಆಸ್ ಅ ಕೋ ಫೌಂಡರ್. ಬ್ರೋ, ಐ ವಾಂಟ್ ನಾಟ್ ಜಸ್ಟ್ ಫ್ರೆಂಡ್ಶಿಪ್, ಬಟ್ ಐ ವಾಂಟ್ ಸಮಥಿಂಗ್ ವೇರ್ ಯು ಕ್ಯಾನ್ ಕಾಂಟ್ರಿಬ್ಯೂಟ್ ಮೋರ್ and you will be surprised. The first guy both we met, in which plan he was Vedash. He was 16 years. The guy who got us 30 lakhs capital starting in the. Wow. We got Vedansh here also. Can we have Vedansh here?
ವೆರಿ ವೆರಿ ಇಂಪ್ರೆಸಿವ್. ವೇದಾಂತ್ ನಮ್ಮ ಜೊತೆ 16 ಇಯರ್ಸ್ ಆಗಿದ್ದಾಗ ಸೇರ್ಕೊಂಡಿದ್ದ. ಈಗ ಈ ಸಮ್ವೇರ್ ಅರೌಂಡ್ 20. ನಾನು ಫಸ್ಟ್ ಇಯರ್ನಲ್ಲಿದ್ದೆ, ಸೊ ಐ ವಾಸ್ ಫಸ್ಟ್ ಇಯರ್ ಸ್ಟೂಡೆಂಟ್ ಥರನೇ ನಾನು ಇದ್ದಿದ್ದು. ಸ್ಟಾರ್ಟಪ್ಸಲ್ಲಿ ತುಂಬ ಇಂಟ್ರೆಸ್ಟ್ ಇತ್ತು. 16 ವರ್ಷದಲ್ಲಿದ್ದಾಗ ಒಂದೆರಡು ಕ್ಲಾಸ್ನ ನಾನು ಸ್ಕಿಪ್ ಮಾಡಿದ್ದೀನಿ. ಸೊ ನಾನು ಇವ್ರನ್ನ ಭೇಟಿ ಮಾಡಿದೆ ರಾತ್ರಿ 2 ಗಂಟೆಯಲ್ಲಿ. ಮತ್ತು ಇವರು ನನಗೆ ಸ್ಟಾರ್ಟಪ್ನ ಹೇಳಿದ್ರು, ಹೇಗೆ ನೀವು ಎಲ್ಲರೂ ಇವತ್ತು ಸೋಲ್ಡ್ ಆಗಿದ್ದೀರೋ ನಾನು ಅವತ್ತು ಸೋಲ್ಡ್ ಆಗಿಬಿಟ್ಟಿದ್ದೆ. ನೀವು ಹೇಳಿ ಇವ್ರು ಯಾವ ತರ ಅಂತ. ತುಂಬಾ ಓಡಾಡಿಸ್ತಾರ? ಅಂದರೆ ಬೈಗುಳಂತೂ ತುಂಬ ಬೀಳ್ತಾ ಇರತ್ತೆ. ನಾನಂತೂ 16 ವರ್ಷದವನಾಗಿದ್ದೆ, ನನಗಂತೂ ಗೊತ್ತಿರಲಿಲ್ಲ ಜನರ ಜೊತೆ ಹೇಗೆ ಮಾತಾಡೋದು ಅಂತ. ಹಾ, ಬಯಸ್ಕೊಳ್ಳೋದಂತೂ ಅಭ್ಯಾಸ ಆಗಿರುತ್ತೆ. ಹಾ ಹೌದು. ಅವರಂತೂ ಹಾಗೆ ಇರ್ತಾರೆ. ಬಟ್ ನಾವು ಹೇಗೋ ಮಾಡಿ ಇಲ್ಲಿವರೆಗೂ ಬಂದ್ಬಿಟ್ವಿ. ಇವ್ರ ಹತ್ರ ನಾನು ಬೈಸ್ಕೊಂಡು ಮತ್ತೆ ನಾನು ಕೆಲವು ಸಮಯದಲ್ಲಿ ಇವ್ರನ್ನೂ ಬೈದ್ ಬಿಡ್ತೀನಿ. ಹೇಗೋ ಮಾಡಿ ಇಲ್ಲಿವರೆಗೂ ಬಂದ್ವಿ. ಫೀಲಿಂಗ್ ವೆರಿ ಗುಡ್ ಆ್ಯಂಡ್ ಫೀಲಿಂಗ್ ವೆರಿ ಪ್ರೌಡ್ ಖಗೇಶ್ವರಗೆ ಆ್ಯಂಡ್ ಅಣ್ಣನಿಗೋಸ್ಕರ ಕೂಡ. That's an India shining story. ಯಾ ಇಲ್ಲ, ನಾವ್ ಯಾವಾಗ್ಲೂ ಅಕ್ಕಪಕ್ಕದಲ್ಲಿ ಕೇಳ್ತಾ ಇರ್ತೀವಿ, ಈ ಜೆನ್ಸಿಗಳಿಗೆ ರೆಸ್ಪಾನ್ಸಿಬಿಲಿಟಿ ಇಲ್ಲ, ಅವ್ರಿಗೆ ಏನ್ ಬೇಕು ಬೇಡ ಅಂತ ಅವ್ರಿಗೆ ಗೊತ್ತಿಲ್ಲ ಅಂತ. ಆದ್ರೆ ಇಂಥ ಫೋಕಸ್ ಇದೆ ಅಂದ್ರೆ ಇಷ್ಟು ಫೋಕಸ್ ಜೆನ್ಸಿಸೇ ಖಂಡಿತ ಬೇಕಾಗಿರೋದು. ಬೇಕೇ ಬೇಕು. ಮತ್ತು ಇವರೇ ಇಂಡಿಯಾ ಸ್ಟೋರಿನ ಮುಂದೆ ತಗೊಂಡು ಹೋಗೋದು. ಫಾರ್ ಮೀ ಯು ಆರ್ ದ ರೈಟ್ ಬ್ರದರ್ಸ್ ಆಫ್ ಇಂಡಿಯಾ ಅಂತ ಹೇಳ್ಬೋದು. ರೈಟ್ ಬ್ರದರ್ಸ್ ಹೇಗೆ ಮೊದಲನೇ ಪ್ಲೇನ್ ನ ಹಾರಿಸಿದ್ರೋ ಅದೇ ರೀತಿ ಈ ಇನೋವೇಷನ್ ಕೂಡ ತುಂಬಾನೇ ದೊಡ್ಡದು, ಅದು ಕೂಡ ಇಂಡಿಯಾ ಅಂತ ದೇಶದಲ್ಲಿ. ಇನ್ವೆಸ್ಟ್ಮೆಂಟ್ ಏನೋ ತುಂಬಾ ಆಗುತ್ತೆ, ಆದ್ರೆ ಸ್ಟ್ಯಾಂಡಿಂಗ್ ಓವೇಷನ್ ಇದೆ ಮೊದಲನೇ ಸಲ ಆಗಿರೋದು. ಕಂಗ್ರ್ಯಾಚುಲೇಷನ್ಸ್, ಕಂಗ್ರ್ಯಾಚುಲೇಷನ್ಸ್. ವೆರಿ ಗುಡ್. ಥ್ಯಾಂಕ್ ಯು, ಥ್ಯಾಂಕ್ ಯು ವೆರಿ ಮಚ್. ಭಾರತದಲ್ಲಿ ಗಾಡಿ ಮತ್ತೆ ಮನೆ ಎಂಥ ಒಂದು ಎಮೋಷನ್ಸ್ ಅಂದ್ರೆ ಅದೆಲ್ರಿಗೂ ಬೇಕು. ಅದು ಮೊದಲನೇ ಗಾಡಿ ಅಂತಂದ್ರೆ ಇನ್ನೂ ಜಾಸ್ತಿ ಎಮೋಷನ್. ಆದ್ರೆ ನಾವು ಮನೆ ತಗೊಳ್ಳುವಾಗ ಎಷ್ಟು ಕಷ್ಟಪಡ್ತೀವೋ, ಎಷ್ಟು ಗಮನ ಕೊಡ್ತೀವೋ, ಗಾಡಿ ತಗೋಬೇಕಾದ್ರೂ ಅಷ್ಟೇ ಕೊಡ್ತೀವಾ? ನಮ್ಗಂತೂ ಅನ್ಸುತ್ತೆ ನಾವು ತುಂಬಾ ಗಮನ ಇಟ್ಟು ತಗೋತೀವಿ ಅಂತ. ಆದ್ರೂ ತಪ್ಪು ಎಲ್ಲೋ ಒಂದ್ ಕಡೆ ಆಗೇ ಆಗಿರುತ್ತೆ. ಮತ್ತು ಇದನ್ನೇ ತಿಳಿಸೋಕ್ ಬರ್ತಿದ್ದಾರೆ ನಮ್ಮ ಮುಂದಿನ ಐಡಿಯಾ ಬಾಸ್. ಜೋರಾದ ಚಪ್ಪಾಳೆಯೊಂದಿಗೆ ಸ್ವಾಗತಿಸಿ ಇಂದೋರ್ನ ಪೂರ್ಣಿಮಾ ಮತ್ತು ಅಮಿತ್ ಅವ್ರನ್ನ. ಪೂರ್ಣಿಮಾ, ಅಮಿತ್ ಅವರೇ, ನಮ್ಮ ವೇದಿಕೆಗೆ ನಿಮಗೆ ಸ್ವಾಗತ. ಥ್ಯಾಂಕ್ ಯು. ಥ್ಯಾಂಕ್ Good luck. ಯು. ನಮಸ್ಕಾರ ಟೈಟನ್ಸ್. ನಿಮ್ ಜೀವನದಲ್ಲಿ ಮೊದಲನೇ ಕಾರ್ ತಗೊಂಡಾಗ ಅವ್ರ ಕನ್ಸನ್ನ ನನ್ಸ್ ಮಾಡ್ಕೊಂಡಂತ ಫೀಲಿಂಗ್ ಇರುತ್ತೆ. ನಮ್ ಜೀವಕ್ಕಿಂತ ಹೆಚ್ಚಾಗಿ ಪ್ರೀತಿಸೋ ಗಾಡಿನ ಯಾವುದೇ ದುಷ್ಟರಿಂದ ಅಥವಾ ಅಪಘಾತಗಳಿಂದ ತಡೆಯೋದಕ್ಕೆ ನಾವ್ ಏನೆಲ್ಲ ಮಾಡಲ್ಲ. ಹೂವಿನ ಹಾರ ಹಾಕ್ತಿವಿ, ನಿಂಬೆಹಣ್ಣಿಂದ ದೃಷ್ಟಿ ತೆಗಿತೀವಿ, ಶೋರೂಮ್ ಇಂದ ಡೈರೆಕ್ಟ್ ಆಗಿ ಟೆಂಪಲ್ಗೆ ಹೋಗ್ತೀವಿ ದೃಷ್ಟಿ ತಗ್ಸೋದಿಕ್ಕೆ. ಮತ್ತೆ ಗಾಡಿ ಕ್ಲೀನ್ ಮಾಡೋ ಅಣ್ಣಂಗೆ ಕೆಲವು ಇನ್ಸ್ಟ್ರಕ್ಷನ್ಸ್ ನ ಸ್ಪೆಷಲ್ ಆಗಿ ಕೊಡ್ತೀವಿ. ಅಣ್ಣ, ಗಾಡಿ ಹೊಸದು, ಸ್ವಲ್ಪ ಹುಷಾರಾಗಿ ಮಾಡಿ. ಆದ್ರೆ ಟೈಟನ್ಸ್ ತುಂಬಾ ಸರಿ ಕಾರ್ ಡೆಲಿವರಿ ಆಗೋಕ್ ಮುಂಚೆನೆ ದೃಷ್ಟಿ ಬಿದ್ಬಿಡುತ್ತೆ. ಇಲ್ಲಿ ನೋಡಿ, ಈ ಗಾಡಿ ತರ ಡೆಲಿವರಿಗೆ ರೆಡಿ ಆಗಿದೆ ಇದು. ಪಳ ಪಳ ಹೊಲಿತಿರೋ ಪಾಲಿಶ್ಡ್ ಕಾರ್. ಆದ್ರೆ ಈ ಗಾಡಿ ರೀಪೇಂಟೆಡ್. ಇದ್ರ ಚಾರ್ಸಿ ಕಂಡೀಷನ್ ಪೂರ್ತಿಯಾಗಿ ಹಾಳಾಗಿ ಹೋಗಿದೆ. ಮತ್ತೆ ಇದ್ರ ಬ್ಯಾಟ್ರಿ ಅದು ಪೂರ್ತಿ ಡೌನ್ ಆಗಿ ಹೋಗಿದೆ. ಮತ್ತೆ ಇದರಲ್ಲಿ ಇಂಥ ಹಲವಾರು ಡಿಫೆಕ್ಟ್ಸ್ಗಳಿದಾವೆ, ಅದನ್ನ ನೀವ್ ಹೇಳೋಕ್ಕಾಗಲ್ಲ. ಯಾಕೆ ಹೇಳೋಕ್ಕಾಗಲ್ಲ ಅಂತಂದ್ರೆ ಡೀಲರ್ ಇದನ್ನ ಪಳ ಪಳ ಹೊಳೆಯೋ ರೀತಿ ಇಟ್ಟಿದ್ದಾನೆ. ಹಲೋ ಟೈಟನ್ಸ್, ನಾನು ಪೂರ್ಣಿಮಾ ಕದಂ. ಮತ್ತೆ ನಾನು ಅಮಿತ್ ಕದಂ. ಟೈಟನ್ಸ್, ದೇಶದಲ್ಲಿ ಇವತ್ತು 60% ಜಾಸ್ತಿ ನ್ಯೂ ಕಾರ್ ಮತ್ತೆ 90%ಗೂ ಜಾಸ್ತಿ ಯೂಸ್ಡ್ ಕಾರಲ್ಲಿ ಯಾವುದಾದ್ರೂ ಒಂದು ಫಾರ್ಮಲ್ಲಿ ಡಿಫೆಕ್ಟ್ ಇರುತ್ತೆ. ಮತ್ತೆ ಕಸ್ಟಮರ್ಸ್ಗೆ ಈ ಗಾಡಿನ ಹೀಗೇನೆ ಮಾರ್ಬಿಡ್ತಾರೆ. ಅದಕ್ಕೆ ಕಾರ್ ತಗೊಳ್ಳೋರಿಗೆ ಈ ಸ್ಕ್ಯಾಮ್ಗಳಿಂದ ಬಚಾವ್ ಮಾಡೋದಕ್ಕೆ ನಾವು ತಂದಿದ್ದೀವಿ ಚೆಕ್ಕರ್ದು ಭಾರತದ ಮೊದಲ ಕಂಪನಿ. ಇದು ಪ್ರೀ ಡೆಲಿವರಿ ಇನ್ಸ್ಪೆಕ್ಷನ್ ಮಾಡಿಕೊಡುತ್ತೆ. ಅದು ನ್ಯೂ ಕಾರ್ ಆಗಿರಲಿ ಯೂಸ್ಡ್ ಕಾರ್ ಆಗಿರಲಿ, ನಾವು ಅದನ್ನ 2000ಕ್ಕೂ ಜಾಸ್ತಿ ಚೆಕ್ ಪಾಯಿಂಟ್ಸ್ ಅಲ್ಲಿ ಚೆಕ್ ಮಾಡ್ತೀವಿ ಮತ್ತೆ ಡೀಟೇಲ್ಡ್ ಇನ್ಸ್ಪೆಕ್ಷನ್ ರಿಪೋರ್ಟ್ ಮಾಡಿ ಕೊಡ್ತೀವಿ. ಯಾಕಂದ್ರೆ ಏನ್ ಹೇಳಿ ನಿಮ್ಗೆ ಈ ಗಾಡಿನ ಮಾರಿರ್ತಾರೋ ಆ ಮಾತುಗಳಿಗೆ ಉತ್ತರ ಕೊಡುತ್ತೆ. ಟೈರ್ಸ್, ಬ್ಯಾಟ್ರಿ, ಪೇಂಟ್ ಮತ್ತೆ ಇಂಟೀರಿಯರ್ಸ್, ಎಕ್ಸ್ಟೀರಿಯರ್ಸ್, ಇಂಜಿನ್ ಸ್ಕ್ಯಾನ್ ಮಾಡಿ ಮೆಕ್ಯಾನಿಕಲ್ ಫಾಲ್ಟ್ ವರ್ಗೂ ನಮ್ಮ ಎಕ್ಸ್ಪರ್ಟ್ ತರುವಾಗಿ ಚೆಕ್ ಮಾಡ್ತಾರೆ. ಜಸ್ಟ್ ₹999ಗೆ. ಟೈಟನ್ಸ್, ಇಲ್ಲಿವರೆಗೂ ನಾವು 1000ಕ್ಕಿಂತ ಜಾಸ್ತಿ ಗಾಡಿಗಳನ್ನ ಇನ್ಸ್ಪೆಕ್ಟ್ ಮಾಡಿದೀವಿ. ಅದರಲ್ಲಿ 70% ಗಾಡಿಗಳಲ್ಲಿ ಏನಾದ್ರೂ ಒಂದು ಡಿಫೆಕ್ಟ್ ಇದ್ದೇ ಇರ್ತಿತ್ತು. ಚೆಕ್ಕರ್ದು ಈ ಕಾರ್ ಬಯರ್ಸ್ಗೆ ಆಗುವಂತ ಸ್ಕ್ಯಾಮ್ ಇಂದ ಕಾಪಾಡಿದೆ. ಈಗ ನಮಗೆ ಒಂದು ಇನ್ಸ್ಪೆಕ್ಷನ್ ಮಾಡೋದಕ್ಕೆ 40 ರಿಂದ 45 ನಿಮಿಷ ಬೇಕಾಗುತ್ತೆ. ನಾವೀಗ ಒಂದು AI ಟೆಕ್ನಾಲಜಿ ಮೇಲೆ ಕೆಲಸ ಮಾಡ್ತಾ ಇದ್ದೀವಿ. ಅದರಿಂದ ಆ ಸಮಯ 5 ರಿಂದ 10 ನಿಮಿಷ ಆಗುತ್ತೆ. ಮತ್ತೆ ಈ ಟೆಕ್ನಾಲಜಿ
ಮುಂದೆ ಬರೋ ಟೈಮಲ್ಲಿ ಆಟೋಮೊಬೈಲ್ ಇಂಡಸ್ಟ್ರಿನಲ್ಲಿ ಧಮಾಕ ಮಾಡುತ್ತೆ. ಇಂಡಿಯಾದಲ್ಲಿ ಯಾರೇ ಕಾರ್ ತಗೊಂಡ್ರು ಕೂಡ ಅದ್ರ ಹಿಂದೆ ಚೆಕ್ ಕರ್ದೋ ಭರವಸೆ ಇರುತ್ತೆ. ಇದು ನಮ್ಮ ಕನ್ಸು. ಮತ್ತೆ ಈ ಕನ್ಸನ್ನ ಪೂರ್ತಿ ಮಾಡೋದಕ್ಕೆ ನಮ್ಮ ಆಸ್ಕ್ 40 lakh rupees ಆಸ್ ಕನ್ವರ್ಟಬಲ್ ನೋಟ್ಸ್ ವಿತ್ 20% ಡಿಸ್ಕೌಂಟ್. ಸೊ ಟೈಟನ್ಸ್ ನಮ್ಗೆ ಡೀಲ್ ಕೊಡ್ತಾರಾ? ಪ್ರತೀಕ್ ಅವರೇ ಚೆಕ್ ಮಾಡಿ ಅಲ್ಲ. ಸರಿ ಬನ್ನಿ, ಹಾಗಾದ್ರೆ ಚೆಕ್ ಮಾಡೇ ಬಿಡೋಣ. ಈ ಪ್ರಾಬ್ಲಮ್ ಬಗ್ಗೆ ನೀವೇನ್ ಹೇಳಿದ್ರಲ್ಲ ತುಂಬಾ ಸರಿಯಾಗಿ ಹೇಳಿದ್ರಿ. ಯಾಕಂದ್ರೆ ನಾನು ಕೂಡ ಒಂದು ಹೊಸ ಸೆಕೆಂಡ್ ಹ್ಯಾಂಡ್ ಗಾಡಿ ತಗೊಂಡು ಸರಿಯಾಗಿ ಸಿಗಾಕೊಂಡಿದ್ದೆ. ಎಷ್ಟು ಕೊಟ್ಟು ಗಾಡಿ ತಗೊಂಡಿದ್ನೋ ಅದು 15 ದಿನದಲ್ಲಿ ಅಷ್ಟೇ ಖರ್ಚು ಬಂದಿತ್ತು ನನಗೆ ರಿಪೇರಿದು. ನಿಮ್ ಜೊತೆಗೂ ಅಂಥದ್ದೇ ಏನಾದ್ರೂ ಆಗಿತ್ತಾ ಈ ಐಡಿಯಾ ಬರೋದಕ್ಕೋಸ್ಕರ? ಎಸ್ ನಮ್ಗೆ ಕಸಿನ್ ಇದಾರೆ, ಅವರು ಸೆಕೆಂಡ್ ಹ್ಯಾಂಡ್ ಗಾಡಿನ ತಗೊಂಡಿದ್ರು. ಇವರು ಹೋಗಿದ್ರು ಜೊತೆಗೆ, ಯಾಕಂದ್ರೆ ಇವ್ರಿಗೆ ತುಂಬಾ ಎಕ್ಸ್ಪೀರಿಯನ್ಸ್ ಇತ್ತು. ಓಕೆ, ನಾನೊಬ್ಬ ಆಟೋಮೊಬೈಲ್ ಇಂಜಿನಿಯರ್. ಅದನ್ನ ತುಂಬಾ ಚೆನ್ನಾಗಿ ನೋಡಿದ್ರು. ರಿಸರ್ಚ್ ಮಾಡಾದ್ಮೇಲೆ ಅವ್ರಿಗೆ ಸ್ವಲ್ಪ ಡಿಫೆಕ್ಟ್ ಕಾಣಿಸ್ತು. ಅದಕ್ಕೆ ಇವ್ರು ಬೇಡ ಅಂದ್ರು. ಆದ್ರೆ ಅವ್ರಿಗೆ ಒಂದ್ ಸ್ವಲ್ಪ ಡಿಸಪಾಯಿಂಟ್ ಆಯ್ತು. ಅವರು ಮೊದಲನೇ ಕಾರಣ ಸೇವಿಂಗ್ಸ್ ಮಾಡಿ ತಗೊಳ್ಳೋದಕ್ಕೆ ಹೊರಟಿದ್ರು, ಆದ್ರೆ ಇವರು ಅದಕ್ಕೆ ಕಲ್ ಹಾಕ್ಬಿಟ್ರು ಅಂತ. ನಾನು ಯಾಕೆ ಒಪ್ಲಿಲ್ಲ ಅಂತಂದ್ರೆ ಅವರು ಗಾಡಿ ತಗೊಂಡ ಮೇಲೆ ಪಶ್ಚಾತ್ತಾಪ ಪಡಬಾರ್ದು ಅಂತ. ಯಾಕಂದ್ರೆ ಆ ಗಾಡಿ ಪೂರ್ತಿ ರಿಪೇಂಟ್ ಆಗಿತ್ತು, ಇನ್ನು ತುಂಬಾ ಕೆಲಸ ಇತ್ತು. ಅದಾದ್ಮೇಲೆ ಇವಳ ಜೊತೆ ಡಿಸ್ಕಸ್ ಮಾಡಿದೆ. ತುಂಬಾ ಕಷ್ಟ ಆಗ್ತಿದೆ, ತುಂಬಾ ಸ್ಕ್ಯಾಮ್ ಆಗ್ತಿದೆ ಮಾರ್ಕೆಟ್ ಅಲ್ಲಿ. ಸೊ ಜನ ಸಿಕ್ಕಾಕೋತಿದ್ದಾರೆ ಇದರಲ್ಲಿ. ಆಮೇಲೆ ಡಿಸ್ಕಸ್ ಮಾಡ್ತಾ ಮಾಡ್ತಾ ಒಂದು ಐಡಿಯಾ ಬಂತು. ರಿಸರ್ಚ್ ಮಾಡಿದ್ವಿ, ಮತ್ತೆ ಬೇಗ ಶುರು ಮಾಡ್ಬಿಟ್ವಿ ಇದನ್ನ. ಇದು ಸೆಕೆಂಡ್ ಹ್ಯಾಂಡ್ ಕಾರ್ಸ್ ವಿಷಯ ಆಯ್ತು. ಎಸ್, ಹೌದು. ನೀವು ಹೇಳ್ತಿದ್ರಿ ಹೊಸ ಗಾಡಿಗಳಲ್ಲೂ ಈ ವಿಚಾರ ಇದೆ ಅಂತ. ನ್ಯೂ ಕಾರ್ಗಳಲ್ಲಿ ರೀಪೇಂಟೆಡ್ ಪಾರ್ಟ್ಸ್, ಟೈರ್ಸ್ ಚೇಂಜ್ ಮಾಡ್ಬಿಡ್ತಾರೆ. ಅಥವಾ ಅಲ್ಲಿರುವಂತ ಸ್ಟಾಕ್ಗಳು ಏನಿದಾವೆ ಅವು 6 ತಿಂಗಳು 7 ತಿಂಗಳು ಹಳೇದಾಗಿರ್ತವೆ. ಕಸ್ಟಮರ್ಗೆ ಅವ್ರು ಮಾರೋದು 6 ತಿಂಗಳು 7 ತಿಂಗಳು ಹಳೆ ಸ್ಟಾಕ್ನ, ಆದ್ರೆ ಕಾಸ್ಟ್ ಇವತ್ತಿನ ರೇಟ್ ಹಾಕ್ತಾರೆ. ಅವನ್ನೆಲ್ಲ ನಾವು ಚೆಕ್ ಮಾಡಿ ಕಸ್ಟಮರ್ಗೆ ಹೇಳ್ತೀವಿ. ಇದುವರೆಗೂ ನಾವು ಮಾಡಿರುವಂತ ಕಾರ್ಗಳಲ್ಲಿ 70% ಕಾರ್ಗಳು ಹೊಸ ಕಾರ್ಗಳೇ. ಮತ್ತೆ ಅಷ್ಟರಲ್ಲೂ ಯಾವ್ದಾದ್ರು ಒಂದು ಡಿಫೆಕ್ಟ್ ಇದ್ದೇ ಇತ್ತು. ನೀವು ಇದರ ಆಪ್ ಮಾಡಿದ್ದೀರಾ? ಹಾ, ನಮ್ದೊಂದು ವೆಬ್ಸೈಟ್ ಇದೆ. ಅದರಿಂದ ನಾವು ಬುಕಿಂಗ್ಸ್ ತಗೋತೀವಿ. ಯಾವುದೇ ಬುಕಿಂಗ್ ಬಂದರೂ ಕೂಡ ಟೆಕ್ನಿಷಿಯನ್ ಅಲಾಟ್ ಮಾಡ್ತೀವಿ. ಟೆಕ್ನಿಷಿಯನ್ ಅಲ್ಲಿ ಹೋಗ್ತಾನೆ, ಮತ್ತೆ ವಿತ್ ದ ಹೆಲ್ಪ್ ಆಫ್ ಟೂಲ್ಸ್ ಅವನು ಪೂರ್ತಿ ಕಾರ್ನ ಇನ್ಸ್ಪೆಕ್ಟ್ ಮಾಡ್ತಾನೆ. ಟೈಟನ್ಸ್ ವಿಲ್ ಓಪನ್ ದ ಫ್ಲೋರ್ ಫಾರ್ ಯು. ನೀವು ಪ್ರಾಬ್ಲಮ್ ಏನು ಹೇಳಿದ್ರು ಅದು ಸರಿಯಾಗಿದೆ. ಆದ್ರೆ ನೀವು ಟೂಲ್ಸ್ ಬಗ್ಗೆ ಹೇಳ್ತಿದ್ರಲ್ಲ, ನೀವು ಆ ಟೂಲ್ಸ್ ಬಗ್ಗೆ ಸ್ವಲ್ಪ ಎಲಾಬ್ರೇಟ್ ಮಾಡ್ತೀರಾ? ಲೈಕ್ ಪೇಂಟ್ ಥಿಕ್ನೆಸ್. ಈಗ ಈ ಗಾಡಿ ರೀಪೇಂಟೆಡ್ ಹೌದು ಅಲ್ವಾ ಚೆಕ್ ಮಾಡೋಕೆ. ರೀಪೇಂಟೆಡ್ ಆಗಿದ್ರು ಕೂಡ ಯಾವ ಕ್ವಾಲಿಟಿಲಿ ರೀಪೇಂಟ್ ಆಗಿದೆ ಅದನ್ನ ಚೆಕ್ ಮಾಡೋಕೆ ನಮ್ಮ ಹತ್ರ ಪೇಂಟ್ ಥಿಕ್ನೆಸ್ ಮೀಟರ್ ಇದೆ. ಅದರಿಂದ ನಾವು ಚೆಕ್ ಮಾಡ್ತೀವಿ. ಟೈರ್ಸ್ ಎಷ್ಟು ದೂರ ಓಡಿದೆ ಅದಕ್ಕೋಸ್ಕರ ಒಂದು ಗೇಜ್ ಇದೆ. ಅದನ್ನ ಇಟ್ಕೂಡ್ಲೆ ಗೊತ್ತಾಗುತ್ತೆ ಎಷ್ಟು ಮೆಟೀರಿಯಲ್ ಟೈರ್ ಒಳಗಡೆ ಇದೆ ಅಂತ. ಬ್ಯಾಟ್ರಿಯ ಟ್ರೂ ಪ್ರೆಸೆಂಟ್ ಕಂಡೀಷನ್, ಆ ಬ್ಯಾಟ್ರಿ ಇನ್ನು ಎಷ್ಟು ತಿಂಗಳು ಎಷ್ಟು ಲೈಫ್ ಸೈಕಲ್ ವರ್ಗೂ ಅದು ನಡೆಯುತ್ತೆ ಅಂತ, ಇದನ್ನೆಲ್ಲ ನಾವು ಪೂರ್ತಿಯಾಗಿ ಚೆಕ್ ಮಾಡ್ತೀವಿ. ಇಂಜಿನ್ ನ ಒಂದು ಸೆನ್ಸರ್ ಏನಿದೆ ಅದನ್ನ ಚೆಕ್ ಮಾಡೋಕೆ OBD ಸ್ಕ್ಯಾನರ್ ಇದೆ. ಅದರಿಂದ ಗೊತ್ತಾಗುತ್ತೆ ಮೀಟರ್ ರಿವರ್ಸ್ ಆಗಿದೆಯಾ ಏನು ಅಂತ. ಡೀಲರ್ಸ್ ಏನ್ ಮಾಡ್ತಾರೆ, ಗಾಡಿ 1 ಲಕ್ಷ ಓಡಿದ್ರೆ ಅದನ್ನ 50,000ಕ್ಕೆ ರಿವರ್ಸ್ ಮಾಡಿ ಅದನ್ನ ಸೆಟ್ ಮಾಡ್ಬಿಡ್ತಾರೆ. ಅದ್ ನಮಗೆ ಗೊತ್ತಾಗಲ್ಲ, ಯಾಕಂದ್ರೆ ಇಂಜಿನ್ 1 ಲಕ್ಷ ಕಿಲೋಮೀಟರ್ ಓಡ್ಬಿಟ್ಟಿದೆ. ಆದ್ರೆ ಅದನ್ನ ರಿವರ್ಸ್ ಮಾಡಿ ಶೋ ಮಾಡ್ತಾರೆ. ಅದನ್ನು ಚೆಕ್ ಮಾಡ್ತೀವಿ. ಏನೆಲ್ಲ ಸೆನ್ಸರ್ ಇದೆ ಗಾಡಿಲಿ 500ಕ್ಕಿಂತ ಜಾಸ್ತಿ ಸೆನ್ಸರ್ ಇದಾವೆ, ಅದೆಲ್ಲ ಚೆಕ್ ಮಾಡ್ತೀವಿ. ಮತ್ತೆ ಕಸ್ಟಮರ್ಸ್ಗೆ ಹೇಳ್ತೀವಿ. ಯಾವ ಸ್ಟೇಜ್ ಅಲ್ಲಿ ನೀವು R&D ಮಾಡಿದೀರಾ? ಯಾವ್ದಾದ್ರು ಪ್ರೋಟೋಟೈಪ್ ರೆಡಿ ಇದೆಯಾ, ಇಲ್ಲ ಅಂದ್ರೆ ಬರೀ ಮೋರ್ ಡಿಸೈನ್ ಸ್ಟೇಜ್ ಅಲ್ಲಿ ಇದೆಯಾ? ಡಿಸೈನ್ ಸ್ಟೇಜ್ ಅಲ್ಲಿ ಇದೆ. ಇದಕ್ಕೆ ಫಂಡಿಂಗ್ ಬೇಕು ನಮ್ಗೆ. ನಾನು ನಿಮ್ಗೆ ಹೇಳಿದ್ನಲ್ಲ ಸೆನ್ಸರ್ ಅದೆಲ್ಲ, ಅದ್ರ ಮೇಲೆ ನಾವು ಕೆಲಸ ಮಾಡೋಕೆ ಶುರು ಮಾಡ್ತೀವಿ. ಇದೆಲ್ಲ ಮಾಡಕ್ಕೆ ಎಷ್ಟು ಖರ್ಚಾಗುತ್ತೆ? ಅರೌಂಡ್ ಅದರಲ್ಲಿ 10 to 15 lakhs ಖರ್ಚಾಗುತ್ತೆ ಇದೆಲ್ಲ ಮಾಡೋದಕ್ಕೆ. ಫಸ್ಟ್ ಸ್ಟೇಜ್ ಅಲ್ಲಿ ಮಾಡೋದಕ್ಕೆ ಅಷ್ಟು ಬೇಕಾಗುತ್ತೆ. ಆದ್ರೆ ಒಂದ್ಸರಿ ಕಂಪ್ಲೀಟ್ ಆದ್ಮೇಲೆ ತುಂಬಾ ಈಸಿ ಆಗುತ್ತೆ. ಅದಾದ್ಮೇಲೆ ಎಷ್ಟಾಗುತ್ತೆ? ಅರೌಂಡ್ 2,000 to 3,000 ಸಿಸ್ಟಮ್ ಹ್ಯಾಂಡಲ್ ಡಿವೈಸ್ ಮಾಡ್ಕೊಂಡು ನಾವು ಇದನ್ನ ಕಂಪ್ಲೀಟ್ ಮಾಡ್ಬೋದು. ಟೆಕ್ನಿಷಿಯನ್ ನ ಕೂಡ ನಾವು ಪ್ರೊವೈಡ್ ಮಾಡ್ತೀವಿ. ನೀವೇನ್ ಸಿಸ್ಟಮ್ ಮಾಡ್ತಿದ್ದೀರಾ ಅದು ಕಾರ್ ಡೀಲರ್ಶಿಪ್ ಇಲ್ಲ ಕಾರ್ ಮ್ಯಾನುಫ್ಯಾಕ್ಚರರ್ಸ್ಗೆ ಚಾಲೆಂಜ್ ಮಾಡ್ತಿದ್ದೀರಾ? ಯಾಕೆಂದ್ರೆ ಎಲ್ಲಾ ಡೀಲರ್ಸ್ ಹೇಳ್ತಾರೆ ನಾನು ಇನ್ಸ್ಪೆಕ್ಟ್ ಮಾಡ್ಕೊಡ್ತೀನಿ ಅಂತ. ನೀವೇನಾದ್ರೂ ಅವರ ಸೇಲ್ಸ್ ಅನ್ನ ಡಿಸ್ಕರೇಜ್ ಮಾಡ್ತೀರಾ ಅಂದ್ರೆ ಅವ್ರೇನಾದ್ರೂ ನಿಮ್ಮ ಬಿಸ್ನೆಸ್ ಮಾಡೆಲ್ ನ ರೆಪ್ಲಿಕೇಟ್ ಮಾಡ್ಬಿಟ್ಟು ಕಸ್ಟಮರ್ ಎಕ್ಸ್ಪೀರಿಯನ್ಸ್ ಯಾಕೆ ಕೊಡಕ್ಕಾಗಲ್ಲ? ಡೀಲರ್ಸ್ ಯಾವತ್ತು ತನ್ನ ಪ್ರಾಡಕ್ಟ್ ನ ಸೇಲ್ ಮಾಡ್ತಿರ್ತಾನೆ. ನೀವ್ ಹೇಳ್ದಂಗೆ ಈ ದೊಡ್ಡ ದೊಡ್ಡ ಕಂಪ್ನಿಗಳು ಏನಿದಾವೆ ಅವು ಇನ್ಸ್ಪೆಕ್ಷನ್ ಎಲ್ಲ ಏನಕ್ಕೆ ಮಾಡ್ತಾರೆ ಅಂದ್ರೆ ಅವರಿಗೋಸ್ಕರ ಮಾಡ್ತಾರೆ. ಅಂದ್ರೆ ಇವಾಗ ಈ ಗಾಡಿ ಸೇಲ್ಗಿದೆ ಅಂತಂದ್ರೆ ಯಾರಾದ್ರೂ ಕಸ್ಟಮರ್ ಮಾರ್ತಿದ್ರೆ ಕಂಪನಿ ಹೋಗಿ ಅದನ್ನ ಇನ್ಸ್ಪೆಕ್ಷನ್ ಮಾಡುತ್ತೆ ಅವರಿಗೋಸ್ಕರ. ಮತ್ತೆ ಕಸ್ಟಮರ್ ಹೇಳ್ತಾರೆ ನಾವು ಗಾಡಿನ ಚೆಕ್ ಮಾಡಿದೀವಿ ಪ್ರಾಪರ್ ಆಗಿ, ನೀವ್ ಈ ಗಾಡಿನ ತಗೋಬಹುದು. ಆದ್ರೆ ನಾವು ಇತ್ತೀಚೆಗೆ ನಾವು ಇನ್ಸ್ಪೆಕ್ಷನ್ ಮಾಡೋಕೆ ಶುರು ಮಾಡಿದ್ಮೇಲೆ ಅಂತ ಗಾಡಿಗಳನ್ನ ನಾವು ಚೆಕ್ ಮಾಡಿದಾಗ ಆಪ್ ಅಲ್ಲಿ ಅದು ರೀಪೇಂಟ್ ಆಗಿಲ್ಲ ಅಂತ ತೋರಿಸುತ್ತೆ. ಆದ್ರೆ ಒರಿಜಿನಲ್ ಆಗಿ ನೋಡಿದಾಗ ಅದ್ರ ಕಂಡೀಷನ್ ಬೇರೆನೇ ಇರುತ್ತೆ. ಸೊ ನಾವು ಕನ್ಸ್ಯೂಮರ್ ಫೋಕಸ್ಡ್. ನಾವು ಆಮೇಲೆ ಪಾರ್ಟಿ ವ್ಯಾಲ್ಯೂಯೇಷನ್ ತರ. ಥರ್ಡ್ ಪಾರ್ಟಿ ಅಂದ್ರೆ ಕಾನ್ಫ್ಲಿಕ್ಟ್ ಆಫ್ ಇಂಟ್ರೆಸ್ಟ್. ಕಾಸ್ಟಿಂಗ್ ಏನಿದೆ ಇದ್ರದ್ದು? ಈಗ ನಮಗೆ ಬೀಳ್ತಾ ಇರೋದು, ನಮ್ಗೀಗ ವಿತೌಟ್ ಟ್ಯಾಕ್ಸ್ ಎಷ್ಟಾಗುತ್ತೆ ಅಂದ್ರೆ 600 rupees ನಮಗ್ ಬರುತ್ತೆ. 400 rupees ಟೆಕ್ನಿಷಿಯನ್ ಹತ್ರ ಹೋಗುತ್ತೆ. 50 rupees ನಮ್ಮ ಕೇಕ್, ಇನ್ನು 50 rupees ನಮ್ಮ ಟೆಕ್ನಾಲಜಿ, ನಾವು ಏನ್ ಟೂಲ್ಸ್ ಯೂಸ್ ಮಾಡ್ತೀವಿ, ವೆಬ್ಸೈಟ್ ಯೂಸ್ ಮಾಡ್ತೀವಿ ಅದಕ್ಕೆ ಹೋಗುತ್ತೆ. ಮತ್ತೆ 100 rupees ನಮ್ಮ ಸ್ಯಾಲರಿ. ಸೊ 400 rupees ಪರ್ ಇನ್ಸ್ಪೆಕ್ಷನ್ ನಮಗೆ ಪ್ರಾಫಿಟ್ ಬರುತ್ತೆ. ನನ್ನ ಪ್ರಕಾರ ನೀವು ಮೊದಲು ಪಬ್ಲಿಕ್ ಒಪಿನಿಯನ್ ತಗೊಂಡ್ಬಿಡಿ, ಆಮೇಲೆ ನಾವು ಮಾತಾಡೋಣ ಏನು ಅಂತ. ಆಡಿಯನ್ಸ್, ನಿಮಗೆ ಗೊತ್ತಾಯ್ತಾ ಇವ್ರು ಯಾವ ಪ್ರಾಬ್ಲಮ್ನ ಸಾಲ್ವ್ ಮಾಡಕ್ಕೆ ಇಷ್ಟಪಡ್ತಿದ್ದಾರೆ ಅಂತ? ನಿಮ್ಮ ವೋಟಿಂಗ್ ಮೀಟರ್ನ ತಗೊಳ್ಳಿ, ಎಸ್ ಆರ್ ನೋ ಬಟನ್ ಒತ್ತೋದ್ರ ಮೂಲಕ ನಮಗೆ ತಿಳಿಸಿ ಇವರ ಸರ್ವಿಸ್ಗೆ ಮಾರ್ಕೆಟ್ ಡಿಮ್ಯಾಂಡ್ ಎಷ್ಟಿದೆ ಅಂತ.
74% ಜನಕ್ಕೆ ಅನ್ನಿಸ್ತಾ ಇದೆ ಇದ್ರ ಅವಶ್ಯಕತೆ ಇದೆ ಅಂತ. ಸರಿ, ಹಾಗಾದ್ರೆ ನಿಮ್ಮ ಆಸ್ಕ್ ನ ನೀವು ಒಂದ್ಸತಿ ಕೇಳಿ. ನಮ್ಮ ಆಸ್ಕ್ 40 lakh rupees ಆಸ್ ಕನ್ವರ್ಟಿಬಲ್ ನೋಟ್ಸ್ ವಿತ್ 20% ಡಿಸ್ಕೌಂಟ್. ನನ್ಗನ್ಸತ್ತೆ ಪ್ಯಾಷನೇಟ್ ಫೌಂಡರ್ ಆಗಿದ್ದಾರೆ, ಪ್ರಾಬ್ಲಮ್ ಕೂಡ ಜೆನ್ಯೂನ್ ಆಗಿದೆ. ಆದ್ರೆ ಐಡಿಯಾ ಸದ್ಯಕ್ಕೆ ಕಮರ್ಷಿಯಲೈಸ್ಡ್ ಆಗಕ್ಕಾಗಲ್ಲ, ಸ್ಕೇಲೆಬಲ್ ಇಲ್ಲ. ಅಟ್ಲೀಸ್ಟ್ ನಾನು ಇವ್ರಿಗೆ ಹೇಳಕ್ ಬಯಸ್ತೀನಿ ಏನಂದ್ರೆ, ನಾವು ಎಲ್ಲೆಲ್ಲಿ ನಿಮ್ಗೆ ಹೆಲ್ಪ್ ಮಾಡೋಕ್ಕಾಗತ್ತೆ ಅಲ್ಲಿ ಹೆಲ್ಪ್ ಮಾಡ್ತೀವಿ, ಆದ್ರೆ ದುಡ್ಡು ಕೊಡೋದಕ್ಕೆ ನಾನಂತೂ ಈಗ ತಯಾರಾಗಿಲ್ಲ. ಯಾಕೆಂದ್ರೆ ನೀವು ತುಂಬಾ ಶ್ರಮ ಪಡಬೇಕಾಗತ್ತೆ ಇದನ್ನ ಬಿಸ್ನೆಸ್ ಅಲ್ಲಿ ತಗೊಂಡ್ ಬರೋದಕ್ಕೆ. ಸರಿ, ಹಾಗಾದ್ರೆ ಅನುಪಮ್ ಅವರು ಕೈ ಮೇಲಾಯ್ಸಕ್ ಆಗ್ತಾ ಇಲ್ಲ. ಜಿಮ್ಮಿ ಅವರೇ, ನೀವು ಹೇಳಿ. ನಾನು ಒಪ್ಕೋತೀನಿ, ಪ್ರಾಬ್ಲಮ್ ಸರಿಯಾಗಿದೆ, ಆದ್ರೆ ಟೆಕ್ನಿಕಲಿ ತುಂಬಾ ಗ್ಲಿಚಸ್ ಇವೆ. ಹಾಗಾಗಿ ನಾನಿವತ್ತು ನಿಮ್ ಜೊತೆ ಕೈ ಜೋಡ್ಸಕ್ಕಾಗೋದಿಲ್ಲ. ನೀವೇನ್ ಪ್ರಾಬ್ಲಮ್ ಸಾಲ್ವ್ ಮಾಡ್ತಿದಿರಲ್ಲ, ಇದು ಜೆನ್ಯೂನ್ ಪ್ರಾಬ್ಲಮ್, ನಾನು ಒಪ್ಕೋತೀನಿ ಅದನ್ನ. Okay. ಪ್ರಿಯಾಂಕಾ ಅವರೇ, ಆಪರೇಷನಲಿ ತುಂಬಾ ಚಾಲೆಂಜಿಂಗ್ ಬಿಸ್ನೆಸ್ ಆಗಿದೆ. ನೀವು ಕೂಡ ಇದ್ರ ಬಗ್ಗೆ ಸರಿಯಾಗಿ ಯೋಚನೆ ಮಾಡಬೇಕು ಅಂತ ಅನ್ಸುತ್ತೆ. ಹಾಗಾಗಿ ನಾನು ಇವತ್ತು ನಿಮ್ ಜೊತೆ ಕೈ ಮಿಲಾಯಿಸೋದಿಲ್ಲ. ನಿಮಗೆ ಈ ಗಾಡಿ ಬಗ್ಗೆ ಎಲ್ಲ ಚೆನ್ನಾಗಿ ಗೊತ್ತೇ ಇದೆ ಅಲ್ವಾ? ಆದ್ರೆ ಈ ಗೊತ್ತಿರೋದನ್ನ ಹೇಗೆ ಪ್ರಾಡಕ್ಟ್ ಅಲ್ಲಿ ಬದಲಾಯಿಸ್ತೀರಾ ನೀವು? ಅದನ್ನ ಐ ಥಿಂಕ್ ನೀವು ಯೋಚಿಸ್ಬೇಕಾಗತ್ತೆ. ಸೊ ಅದಕ್ಕೆ ನಾನು ಇನ್ವೆಸ್ಟ್ ಮಾಡೋದಕ್ಕೆ ಇಷ್ಟಪಡ್ತಿಲ್ಲ ಇವತ್ತು. ನನ್ನ ಪ್ರಕಾರ ಈ ಮಾಡೆಲ್ ಸ್ಕೇಲೆಬಲ್ ಮಾಡೆಲ್ ಅಲ್ಲ ಅನ್ಸುತ್ತೆ. ಅದೇ ನೀವು ಬಿಸ್ನೆಸ್ ಮಾಡಬೇಕು ಅಂದ್ರೆ ನಿಮ್ಮ ಹತ್ರ 6 ತಿಂಗಳ ಟೈಮ್ ಇದೆ. ನಾವು ಮುಂದಿನ ಸೀಸನ್ ಅಲ್ಲಿ ಇಲ್ಲೇ ಕೂತ್ಕೊಂಡಿರ್ತೀವಿ. ನೀವು ಮಾರ್ಕೆಟ್ ರಿಸರ್ಚ್ ಮಾಡ್ಕೊಂಡು ಬನ್ನಿ. ಅದೇ ನೀವು ಯಾವ್ದಾದ್ರು ಒಂದು AI ಟೂಲ್ ನ ಡೆಮಾನ್ಸ್ಟ್ರೇಟ್ ಮಾಡೋಕ್ ಆದ್ರೆ ಇದೇ ಕಾರನ್ನ ತಗೊಂಡ್ಬನ್ನಿ. ಡೆಮಾನ್ಸ್ಟ್ರೇಟ್ ಮಾಡೋಕ್ ಆದ್ರೆ ನಿಮ್ ಕೈಯಿಂದ ನನ್ ಪ್ರಕಾರ ಇಲ್ಲಿರೋ 5 ಟೈಟನ್ಸ್ ಗಳು ನಾವ್ ಇಲ್ಲೇ ಕೂತಿರ್ತೀವಿ. 6 ತಿಂಗಳಾದ್ರೂ ಈ ಜಾಗದಲ್ಲೇ ಕೂತ್ಕೊಂಡು ದುಡ್ಡು ಇಟ್ಕೊಂಡಿರ್ತೀವಿ. ಆದ್ರೆ ಇವತ್ತು ನಾವು ನಿಮ್ ಜೊತೆ ಕೈ ಜೋಡ್ಸಕ್ ಆಗಲ್ಲ ನೋಡಿ. ಅಂಡ್ ಐ ಆಮ್ ಶ್ಯೂರ್ ದಟ್ ನೀವು ಇಲ್ಲಿಂದ ಹೋದ್ಮೇಲೆ ನಿಮಗೆ ಯೋಚನೆ ಮಾಡೋದಕ್ಕೆ ಇನ್ನೂ ಸಮಯ ಸಿಗುತ್ತೆ, ಒಂದು ಹೊಸ ದಿಕ್ಕು ಕೂಡ ಸಿಗುತ್ತೆ. ಅಂದ್ರೆ ಸಂದೇಶ್ ಸರ್ ಹೇಳ್ದಂಗೆ ನಮಗೂ ಕೂಡ ಇಷ್ಟ ಇದೆ. ನೀವಿಲ್ಲಿ ಆದಷ್ಟು ಬೇಗ ವೇದಿಕೆಗೆ ವಾಪಸ್ ಬನ್ನಿ ಮತ್ತೆ ಒಳ್ಳೆ ಇನ್ವೆಸ್ಟ್ಮೆಂಟ್ ತಗೊಂಡು ಹೋಗಿ ಅಂತ. Sure, sir. ಸೊ ಥ್ಯಾಂಕ್ ಯು ವೆರಿ ಮಚ್ ಇಲ್ಲಿಗೆ ಬಂದಿದ್ದಕ್ಕೆ. ಧನ್ಯವಾದಗಳು ನಿಮಗೆ. ತುಂಬಾ ಜನ ಬಿಸ್ನೆಸ್ ಇನ್ಕ್ಯುಬೇಟರ್ಸ್, ತುಂಬಾ ಜನ ಬಿಸ್ನೆಸ್ ಅಸೋಸಿಯೇಷನ್ಸ್ ಕೂಡ ನಮ್ ಜೊತೆ ಸೇರ್ಕೊಂತಾರೆ ಇಲ್ಲಿ. ಇವತ್ತು ನಮ್ ಜೊತೆಗೆ ಆಶೀಶ್ ಗರ್ಡೆ ಅವರಿದ್ದಾರೆ. ಅವರು ಮ್ಯಾಜಿಕ್ ಬಿಸ್ನೆಸ್ ಇನ್ಕ್ಯುಬೇಟರ್ಸ್ ನ ಡೈರೆಕ್ಟರ್ ಆಗಿದ್ದಾರೆ. ಸೊ ಎಲ್ಲದಕ್ಕೂ ಮೊದಲು ನಮಗೆ ಮ್ಯಾಜಿಕ್ ಬಿಸ್ನೆಸ್ ಇನ್ಕ್ಯುಬೇಟರ್ ಬಗ್ಗೆ ಹೇಳಿ. इंक्यूबेटर्स एक ऐसी एंटिटी है जो स्टार्टअप्स को सपोर्ट करने के लिए थ्रू आउट द कंट्री अच्छा काम कर रही है. ನೀವೇನಾದ್ರೂ ಮರಾಠಿಯವರಾಗಿದ್ರೆ ಇಲ್ಲಿ ಮರಾಠಿಲಿ ಕೂಡ ಮಾತಾಡ್ಬೋದು. बेसिकली ग्रामीण भागांमध्ये इन्क्युबेटर्सची खूप गरज आहे असं आम्हाला 10 वर्षापूर्वी वाटलं आणि तेव्हा आम्ही भारतातलं Tier 2 सिटीतलं पहिलं इन्क्युबेशन सेंटर औरंगाबादला एस्टॅब्लिश केलं. औरंगाबादच्या शेजारी जालना नावाचं गाव आहे 60 किलोमीटर्स दूर. तिथे आता भारतातलं पहिलं ITI लेवलचं इन्क्युबेशन सेंटर सुद्धा आम्ही एस्टॅब्लिश करतोय, ज्याचं उद्घाटन लवकरच होईल. आमचा पूर्ण विश्वास आहे की इनोव्हेटर्स किंवा स्टार्टअप्स हे IIM IITतनंच फक्त निष्पन्न होतात असं नाहीये. एकदम छोट्या गावातनं सुद्धा चांगले ग्रासरूट इनोव्हेटर्स आहेत ज्यांच्याशी आम्ही कनेक्टेड आहोत. ಚೆನ್ನಾಗಿ ಮಾತಾಡಿದ್ರಿ. ಸಾಕತ್ತಾಗಿ ಹೇಳಿದ್ರಿ, ನಿಜವಾಗ್ಲೂ ಥ್ಯಾಂಕ್ ಯು. ಈ ಐಡಿಯಾ ಬಾಸ್ ವೇದಿಕೆ ಮೇಲೆ ಯಾವ ರೀತಿ ಇನ್ವೆಸ್ಟ್ಮೆಂಟ್ ಆಗ್ತಾ ಇದೆ, ಎಲ್ರಿಗೂ ಅನ್ಸುತ್ತೆ ಪಾರ್ಟಿ ಅಂತೂ ಬೇಕೇ ಬೇಕು ಅಂತ. ಬೇಕಲ್ವಾ? ಹಾಗಾದ್ರೆ ಪಾರ್ಟಿ ವೈಬ್ ಮತ್ತೆ ಪಾರ್ಟಿ ವಾತಾವರಣನ ತಗೊಂಡ್ಬರ್ತಾ ಇದ್ದಾರೆ ನಮ್ಮ ಮುಂದಿನ ಐಡಿಯಾ ಬಾಸ್. ಜೋರಾದ ಚಪ್ಪಾಳೆಯೊಂದಿಗೆ ಸ್ವಾಗತಿಸಿ ಟೀಮ್ ಸ್ಪಿರಿಟ್ ಅಪ್ನ. Let's go! What's up, people? I want to call my gang Sudeep Bansal and Kashi Singh Dev. Love the style, love the style. Your swag is amazing. The hair, the ನೀವು torn ಯಾರ ಬಗ್ಗೆ jeans. ಮಾತಾಡ್ತಿದ್ರ? ಅವನ ಹೇರ
Hey Titans, I am Dr. Sanjay Meria, also known as the spin doctor around the world. ನಾನು ಲೈಫ್ ಶುರು ಮಾಡಿದ್ದು ಆಸ್ ಅ ಡಾಕ್ಟರ್. ನನ್ನ ರೈಟ್ ಹ್ಯಾಂಡ್ ಅಲ್ಲಿ ಸ್ಟೆಥೋಸ್ಕೋಪ್ ಇತ್ತು, ನನ್ನ ಲೆಫ್ಟ್ ಹ್ಯಾಂಡ್ ಅಲ್ಲಿ ಡಿಜೆ ಕನ್ಸೋಲ್ ಇತ್ತು. ಪೋರ್ ಪೇಷಂಟ್ಸ್. ಅಯ್ಯೋ ಪೇಷಂಟ್ ಎಲ್ಲಿದ್ದಾರೆ? ಇವರು ಸ್ಪಿನ್ ಮಾಡ್ತಿರ್ತಾರೆ, ಪೇಷಂಟ್ ಸ್ಪಿನ್ ಆಗ್ತಿರ್ತಾರೆ. ಹಾರ್ಟ್ ಬೀಟ್ ನ ಚೆಕ್ ಮಾಡ್ತಾ ಇದ್ದೆ. ಈಗ ಡಾನ್ಸ್ ಫ್ಲೋರ್ ಅಲ್ಲಿ ಬೀಟ್ಸ್ ನ ಡ್ರಾಪ್ ಮಾಡ್ತೀನಿ. ಅಂಡ್ ದಿಸ್ ಇಸ್ ಮೈ ಗ್ಯಾಂಗ್. ತುಂಬಾ ದೊಡ್ಡ ಗ್ಯಾಂಗ್ ಇದೀರಿ. ಹಲೋ ಟೈಟನ್ಸ್, ನಾನು ಸುದೀಪ್ ಬನ್ಸಲ್. ಮೊದಲು ಮಂಡೇ ಟು ಫ್ರೈಡೆ ಟೆಕ್ಕಿ ಆಗಿದ್ದೆ, ಸ್ಯಾಟರ್ಡೆ ಸಂಡೇ ಡಿಜೆ. 18 ವರ್ಷಗಳ ನಂತರ ಇಂಡಿಯಾಗೆ ಬಂದಿದ್ದೀನಿ ನನ್ನ ಫ್ಯಾಷನ್ ಮತ್ತು ಆಕ್ಯುಪೇಷನ್ ನ ಮಿಕ್ಸ್ ಮಾಡೋದಕ್ಕೆ, ಮತ್ತೆ ಇಂಡಿಯನ್ ನೈಟ್ ಲೈಫ್ ಅನ್ನ ಡಿಜಿಟಲ್ ಮಾಡೋದಕ್ಕೆ. ಮತ್ತೆ ನನ್ನ ಹೆಸರು ಕಶಿಶ್. ನೈಟ್ ಲೈಫ್ ಪಲ್ಸ್ ಮತ್ತೆ ಇನ್ಫ್ಲೂಯೆನ್ಸ್ ಮಾರ್ಕೆಟ್ ನ ಎಕ್ಸ್ಪೀರಿಯನ್ಸ್ ಇಟ್ಕೊಂಡು ನಾನ್ ಬಂದಿದ್ದೀನಿ ಎಂಟರ್ಟೈನ್ಮೆಂಟ್ ಇಂಡಸ್ಟ್ರಿಗೆ ಡಿಜಿಟಲ್ ಟ್ವಿಸ್ಟ್ ಇಟ್ಕೊಂಡು. ಟೈಟನ್ಸ್, ಈ ನಡುವೆ ಯಾವ್ದೇ ಪಾರ್ಟಿ ಕೂಡ ಹೇ ಡಿಜೆ ಕ್ಯಾನ್ ಯು ಪ್ಲೀಸ್ ಪ್ಲೇ ದಿಸ್ ಸಾಂಗ್ ಅಂತ ಕೇಳದೆ ಮುಗಿಯೋದೇ ಇಲ್ಲ. ಎಲ್ಲ ಕನ್ಸೋಲ್ ಹಿಂದೆ ಒಂದು ರಿಕ್ವೆಸ್ಟ್ ಇದ್ದೇ ಇರುತ್ತೆ, ಅದೇನಂದ್ರೆ ಸಾಂಗ್ ರಿಕ್ವೆಸ್ಟ್. ಅಂಡ್ ಐ ಆಮ್ ಶೋರ್ ಎವ್ರಿ ಒನ್ ಇಸ್ ಟಯರ್ಡ್ ಆಫ್ ಇಟ್. ಅದಕ್ಕೆ ನಾವ್ ತಂದಿದೀವಿ ಸ್ಪಿನ್ ಇಟ್ ಅಪ್. ಎಲ್ಲ ಕಡೆ ಆಡಿಯನ್ಸು ನಮ್ನ ಬಂದು ಕೇಳೋದೆ ಈ ಸಾಂಗ್ ನ ಪ್ಲೇ ಮಾಡಿ, ಅರಿಜಿತ್ ಸಿಂಗ್ದು ಈ ಸಾಂಗ್ ನ ಪ್ಲೇ ಮಾಡೋದು ಮರಿಲೇಬೇಡಿ. ವಿ ಆರ್ ಟಯರ್ಡ್ ಆಫ್ ದಿಸ್. ಆಸ್ ಡಿಜೆ ಎಲ್ಲ ಪಾರ್ಟಿಯ ಅಂಡರ್ ಪೇಡ್ ಜೀನಿ ಆಗ್ಬಿಟ್ಟಿದ್ದಾರೆ. ಅಂಡ್ ಐ ಆಮ್ ನಾಟ್ ಇವನ್ ಟಾಕಿಂಗ್ ಅಬೌಟ್ ದ ಬಿಗ್ ಡಿಜೆಸ್ ಅಟ್ ದಿಸ್ ಪಾಯಿಂಟ್. ನಾನ್ ಮಾತಾಡ್ತಾ ಇರೋದು ಆ ಲಕ್ಷಾಂತರ ಚಿಕ್ಕ ಆರ್ಟಿಸ್ಟ್ ಗಳ ಬಗ್ಗೆ. ಅವ್ರಿಗೆ ಅವ್ರ ಕೆಲ್ಸಕ್ಕೆ ತಕ್ಕಂತೆ ಎಕ್ಸ್ಪೋಜರ್ ಸಿಗ್ತಿಲ್ಲ, ಮತ್ತೆ ದುಡ್ಡು ಸಿಗ್ತಿಲ್ಲ. ಡಿಜೆ ಯಾವತ್ತು ಕನ್ಸೋಲ್ ಹಿಂದ್ಗಡೆ ಇರ್ತಾನೆ, ಸ್ಟಾರ್ಟ್ ಎಲ್ರಿಗಿಂತ ಮುಂಚೆ ಮಾಡ್ತಾನೆ, ಎಂಡನ ಎಲ್ರಿಗಿಂತ ಲಾಸ್ಟ್ ಅಲ್ಲಿ ಮಾಡ್ತಾನೆ, ಪಾರ್ಟಿ ಪೂರ್ತಿ ರನ್ ಮಾಡ್ತಾನೆ. ಆದ್ರೆ ಅವ್ನು ವೇಟ್ ಮಾಡ್ಬೇಕಾಗುತ್ತೆ ಅವ್ನ ಪೇಮೆಂಟ್ ಯಾವಾಗ ಬರುತ್ತೆ ಅಂತ. ಹೀಗಾಗಿ ಡಿಜೆಸ್ ಪಾರ್ಟಿ ಮಾಡ್ತಾರೆ, ಆದ್ರೆ ಅವ್ರಿಗೋಸ್ಕರ ಒಂದು ರೋಬೋಟ್ ಇಕೋಸಿಸ್ಟಮ್ ನ ಕ್ರಿಯೇಟ್ ಮಾಡಕ್ ಆಗ್ತಾ ಇಲ್ಲ. ಅದಕ್ಕೆ ನಾವು ತಂದಿದ್ದೀವಿ ಸ್ಪಿನ್ ಇಟ್ ಅಪ್, ಆನ್ ಆಪ್ ಬೈ ದ ಡಿಜೆಸ್ ಫಾರ್ ದ ಡಿಜೆಸ್. ಮತ್ತೆ ಸ್ಪಿನ್ ಇಟ್ ಅಪ್ ಇದು ಡಿಜಿಟಲ್ ಆಪ್ ಪ್ಲಾಟ್ಫಾರ್ಮ್. ಅದು ಕನೆಕ್ಟ್ ಮಾಡದೆ ಪರ್ಫಾರ್ಮಿಂಗ್ ಆರ್ಟಿಸ್ಟ್ಗೆ ಮತ್ತೆ ಅವರ ಆಡಿಯನ್ಸ್ಗೆ ಒಂದು ಸಿಂಪಲ್ QR ಸ್ಕ್ಯಾನಿಂಗ್ ನಿಂದ ಇದರಲ್ಲಿ ಫೇವರೇಟ್ ಹಾಡು, ಶೌಟ್ ಔಟ್ ಮತ್ತೆ ಆರ್ಟಿಸ್ಟ್ ನ ರಿಕ್ವೆಸ್ಟ್ ಮಾಡಬಹುದು. ಒಂದು ಫ್ರೀ ಸೆಟ್ ಪ್ರೈಸ್ ನಿಂದ ಒಂದು ಟ್ರಾನ್ಸಾಕ್ಷನ್ ಗೆ ಸ್ಪಿನ್ ಇಟ್ ಅಪ್ ತಗೊಳುತ್ತೆ 10% ಪ್ಲಾಟ್ಫಾರ್ಮ್ ಫೀ. ನಮ್ಮ ಪ್ಲಾಟ್ಫಾರ್ಮ್ ಇದಕ್ಕೆ ಮಾತ್ರ ಸೀಮಿತವಾಗಿಲ್ಲ. ನಮ್ಮ QR ಆಫ್ಲೈನ್ ಪ್ರೊಫೈಲ್ ಅಲ್ಲಿ ಆರ್ಟಿಸ್ಟ್ ಪರ್ಫಾರ್ಮ್ ಮಾಡಿಲ್ಲ ಅಂದ್ರೂ ಕೆಲಸ ಮಾಡುತ್ತೆ. ಇದು ಇದರ ವೈಶಿಷ್ಟ್ಯ. ಸೊ ವಿ ಆರ್ ಹಿಯರ್ ಟು ಡಿಜಿಟಲೈಸ್ ಅಂಡ್ ಆರ್ಗನೈಸ್ ಇಂಡಿಯನ್ ಲೈಟ್ ಲೈಫ್. ನಾವಿಲ್ಲಿ ಕೊಡ್ತಾ ಇದೀವಿ ಆರ್ಟಿಸ್ಟ್ ಗೆ ಅವರ ರೆಕಗ್ನೈಸೇಷನ್. ಸೊ ರೇಸ್ ಯುವರ್ ಹ್ಯಾಂಡ್ ಇಫ್ ಯು ಆರ್ ಅಪ್ ಫಾರ್ ದ ಸ್ಪಿನ್ ಇಟ್ ಅಪ್. ಇದು ಆರ್ಟಿಸ್ಟ್ ನ ಫೌಂಡರ್ಸ್ ಆಗಿ ಮಾಡುತ್ತೆ ಫ್ರಮ್ ಫ್ರೀಲಾನ್ಸಿಂಗ್. ಬಟ್ ನಮ್ಗೆ ಹೇಳಿ, ನೀವೊಬ್ರು ಡಾಕ್ಟರ್ ಆಗಿದ್ದೀರಾ, ಈ ಕಾಂಬಿನೇಷನ್ ಎಷ್ಟು ವರ್ಷದಿಂದ ನಡೀತಾ ಇದೆ? ಮತ್ತೆ ಯಾವಾಗ ಅನ್ಕೊಂಡ್ರಿ ಡಿಜೆ ಮಾತ್ರ ಆಗ್ತೀನಿ ಅಂತ? ಫಸ್ಟ್ ಇಯರ್ MBBS ಇಂದಾನೆ ನಾನು ಡಿಜೆ ಸ್ಟಾರ್ಟ್ ಮಾಡಿದ್ದೆ. ಆಮೇಲೆ ನಂತರ ಡಾಕ್ಟರ್ ಆದ್ಮೇಲೆ 2 ವರ್ಷ ಪ್ರಾಕ್ಟೀಸ್ ಮಾಡಿದ್ಮೇಲೆ ನನಗೆ ಅವಾಗ ರಿಯಲೈಸ್ ಆಯ್ತು ಮ್ಯೂಸಿಕ್ ನನ್ನ ಕರಿತಾ ಇದೆ ಅಂತ. ಆಗಿಂದ ಫುಲ್ ಟೈಮ್ ಮ್ಯೂಸಿಕ್. ಗುರುಗಳೇ, ಕನ್ನಡಕ ತೆಗಿಬಹುದು ನೀವು? ತೆಗಿಬಹುದಾ? ಗೊತ್ತಲ್ವಾ, ತೆಗೆದ್ಬಿಡಿ, ಏನ್ ಪ್ರಾಬ್ಲಮ್ ಆಗಲ್ಲ ಸರ್. ಇನ್ವೆಸ್ಟ್ಮೆಂಟ್ ಮಾಡೋದಕ್ಕೆ ಕಣ್ಣಿಟ್ಟು ನೋಡ್ಬೇಕು ಸರ್. ಇನ್ವೆಸ್ಟ್ಮೆಂಟ್ ಬಗ್ಗೆ ಮಾತಾಡೋದಕ್ಕೆ ಗ್ಲಾಸ್ ತೆಗ್ದೇ ಬಿಟ್ರು ನೋಡಿ. ಸರಿ, ಹಾಗಾದ್ರೆ ನಮ್ಮ ಟೈಟನ್ಸ್ಗೆ ನಿಮ್ಮ ಆಪ್ ಹೇಗೆ ವರ್ಕ್ ಆಗುತ್ತೆ ಅಂತ ತೋರ್ಸೇ ಬಿಡಿ. ಅಬ್ಸಲ್ಯೂಟ್ಲಿ. ನಾನು ನನ್ನ ಜಾಗಕ್ಕೆ ಹೋಗ್ತೀನಿ. ಪ್ಲೀಸ್. ಮತ್ತೆ ಸಾಂಗ್ ಹಾಕ್ತೀರಾ? ಅರೆ ವಾಹ್! ಹಾಕಿದ್ರೆ ಇವತ್ತು ಫುಲ್ ಆಲ್ ಪಾರ್ಟಿ. ರೈಟ್, ಇಮ್ಯಾಜಿನ್ ಮಾಡ್ಕೊಳ್ಳಿ ಸ್ಪಿನ್ ಒಬ್ಬ ಆರ್ಟಿಸ್ಟ್ ಅಂತ. ಇಮ್ಯಾಜಿನ್ ಅಲ್ಲ, ನಾನು ರಿಯಲ್ ಆಗಿ ಇದ್ದೀನಿ. ಸರಿ. ಈಗ ಸ್ಪಿನ್ ಅವನ ಫೋನ್ ಇಂದ ಲೈವ್ ಹೋಗ್ತಾನೆ. ದಿಸ್ ಇಸ್ ಮೈ ಆಪ್. ಮತ್ತೆ ನಾನೊಬ್ಬ ಪಾರ್ಟಿ ಗೋವರ್. ನಾನು ನೈಟ್ ಕ್ಲಬ್ಗೆ ಬಂದೆ, ಮತ್ತೆ ನಾನು ಸ್ಪಿನ್ ಡಾಕ್ಟರ್ ಅನ್ನ QR ಸ್ಕ್ಯಾನ್ ಮಾಡ್ತಾ ಇದ್ದೀನಿ. ಅದು ಎಲ್ಲಿರುತ್ತೋ ಅಲ್ಲಿಗೆ ಹೋಗಿ. ಇವಾಗ ನಮಗ್ ಗೊತ್ತಿದೆ ಯಾರು ಪ್ಲೇ ಮಾಡ್ತಾ ಇದ್ದಾರೆ ಅಂತ. ಸ್ಪಿನ್ ಡಾಕ್ಟರ್ ಅನ್ನ ನಾವು ತುಂಬಾ ಸಲ ಎಲ್ಲಿಗೆ ಹೋಗ್ತೀವೋ ನಮಗ್ ಗೊತ್ತೇ ಇರಲ್ಲ ಆರ್ಟಿಸ್ಟ್ ಯಾರು ಅಂತ. ಅವರು ನೈಟ್ ಫುಲ್ ಹಾಡು ಹೇಳ್ತಾ ಇರ್ತಾರೆ, ಆದ್ರೆ ಯಾರು ಅಂತ ನಮಗ್ ಗೊತ್ತೇ ಆಗೋದಿಲ್ಲ. ಇವಾಗ ನಾವು ಹೋಗ್ತಾ ಇದೀವಿ ನಮ್ಮ ಪ್ಲಾಟ್ಫಾರ್ಮ್ಗೆ, ನಾವು ಮಾಡ್ತಾ ಇದೀವಿ ಸಾಂಗ್ ರಿಕ್ವೆಸ್ಟ್. ನನ್ನ ಫೇವರೇಟ್ ಹಾಡು ಮತ್ತೆ ಹಾಡಿನ ಜೊತೆಗೆ ಒಂದು ಶೌಟ್ ಔಟ್ ಕೂಡ ಆಡ್ ಮಾಡ್ಬೋದು. ನಾನು ಟ್ರ್ಯಾಕಿಂಗ್ಗೋಸ್ಕರ ನನ್ನ ನಂಬರ್ ಆಡ್ ಮಾಡಿದೆ. ಮತ್ತೆ ನಮ್ಮ ಪ್ಲಾಟ್ಫಾರ್ಮ್ ಹೋಗುತ್ತೆ ನಮ್ಮ ಪೇಮೆಂಟ್ ಗೇಟ್ವೇಗೆ. ಸ್ಪಿನ್ ಇಟ್ಟಿದ್ದಾರೆ 50 ರೂಪೀಸ್ ಒಂದು ಹಾಡಿಗೆ. ನಾನು 50 ರೂಪೀಸ್ ಬುಕ್ ಮಾಡಿಕೊಂಡು ಈಗ ಕ್ಯೂ ಅಲ್ಲಿ ಬರ್ತೀನಿ. ಇವಾಗ ನಾನು ವೇಟ್ ಮಾಡ್ತೀನಿ ಸ್ಪಿನ್ ಡಾಕ್ಟರ್ಗೆ ಆ ರಿಕ್ವೆಸ್ಟ್ ಅನ್ನು ಅಕ್ಸೆಪ್ಟ್ ಅಥವಾ ರಿಜೆಕ್ಟ್ ಮಾಡೋದಕ್ಕೆ. ಸೊ ಐ ಹ್ಯಾವ್ ದ ಆಪ್ ಬೈ ಮೈ ಸೈಡ್. ಕಾಲೇಜಸ್ ಪ್ಲೇ ಮಾಡಕ್ಕೆ ಹೇಳಿದ್ದಾರೆ. ಬಿಗ್ ಫ್ಯಾನ್ ಆಫ್ ಪ್ರೀತಿಕ್ ಅಂತ ಶೌಟ್ ಔಟ್ ಮಾಡೋದು ಕೂಡ ಹೇಳಿದ್ದಾರೆ. ನನಗಿದು ವೆರಿ ಸಿಂಪಲ್. ನಾನು ಇದನ್ನ ಆಕ್ಸೆಪ್ಟ್ ಆರ್ ಡಿಕ್ಲೈನ್ ಮಾಡಬಹುದು. ನಾನು ಇವಾಗ ಹಿಪ್ ಹಾಪ್ ಪ್ಲೇ ಮಾಡ್ತಾ ಇರ್ತೀನಿ, ಆಗ ಯಾರಾದ್ರೂ ನನ್ನ ಬೇರೆ ಸಾಂಗ್ ಕೇಳಿದ್ರೆ ಅದು ನನಗೆ ಫಿಟ್ ಆಗಲ್ಲ ಅಂತ ಅನ್ಸಿದ್ರೆ ನಾನು ಅದನ್ನ ಇನ್ಸ್ಟೆಂಟ್ಲಿ ರಿಜೆಕ್ಟ್ ಮಾಡ್ತೀನಿ. ಅದು ಅವರಿಗೆ ವಾಪಸ್ ದುಡ್ಡು ಕೂಡ ಹೋಗುತ್ತೆ. ಆದ್ರೆ ನನಗೆ ನನ್ನ ಹತ್ರ 30 ಮಿನಿಟ್ಸ್ ಟ್ರ್ಯಾಕ್ ಅಲ್ಲಿ ಬರುತ್ತೆ ಅನ್ನೋದಾದ್ರೆ ನನ್ನ ಹತ್ರ 30 ನಿಮಿಷದ ಪ್ಲೇ ಮಾಡೋದಕ್ಕೆ. ದೆನ್ ಐ ಹ್ಯಾವ್ ಟು, ಇಟ್ಸ್ ವೆರಿ ಸಿಂಪಲ್. ಅಂಡ್ ಈಗ ಇದು ಅಕ್ಸೆಪ್ಟ್ ಆಗಿದೆ. ಅಂಡ್ ಐ ಹ್ಯಾವ್ 29 ಮಿನಿಟ್ಸ್ ಟು ಪ್ಲೇ. ನನಗೆ ಶೌಟ್ ಔಟ್ ಕೊಡಬೇಕು ಅಂದ್ರೆ ಪ್ರತೀಕ್ ಬ್ರೋ ಹೊಡಿರಿ ಶಾವಿಗೆ ಮಜ್ಜಿಗೆ. ಓಕೆ, ಪಾರ್ಟಿ ಪೀಪಲ್ ಟುಗೆದರ್. ಹೇ 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 ಹೇ. ಮೇಕ್ ಸಮ್ ನಾಯ್ಸ್ ಫಾರ್ ದ ಟೈಟನ್ಸ್. ಲೆಟ್ಸ್ ಗೋ.
ಒಂದ್ಸರ್ತಿ ಈ ಸಾಂಗ್ ಪ್ಲೇ ಆದ್ಮೇಲೆ ನಾನು ಈ ಸಾಂಗ್ ನ ಡನ್ ಮಾಡ್ತೀನಿ. ಅದಾದ್ಮೇಲೆ ಸಾಂಗ್ ಕಂಪ್ಲೀಟ್ ಆದ್ಮೇಲೆ ಕಸ್ಟಮರ್ಗೆ ಆ ತರ ತೋರಿಸುತ್ತೆ. ನಾನೀಗ ಸ್ಪಿನ್ ನ ಪ್ರೊಫೈಲ್ ಅನ್ನು ನೋಡಬಹುದು. ನಮ್ಮ ರಿಕ್ವೆಸ್ಟ್ ಕಂಪ್ಲೀಟ್ ಆದ್ಮೇಲೆ ಇದು ಈಗ ಹೋಗುತ್ತೆ ಲೂಪ್ ಮೋಡ್ಗೆ. ಇನ್ನೊಂದು ಸಾಂಗ್ ನ ರಿಕ್ವೆಸ್ಟ್ ಮಾಡೋದಕ್ಕೆ ನಾವೀಗ ಸ್ಪಿನ್ ನ ಪ್ರೊಫೈಲ್ ಚೆಕ್ ಮಾಡಬಹುದು. ಅವ್ನ್ ಹಾಡಿದ್ದು ನಮ್ಗೆ ಇಷ್ಟ ಆಯ್ತು ಅಂದ್ರೆ ನಾವು ಸ್ಪಿನ್ ನ ಫಾಲೋ ಮಾಡಬಹುದು. ಇನ್ಸ್ಟಾಗ್ರಾಮ್ ಅಲ್ಲಿ, ಯೂಟ್ಯೂಬ್ ಅಲ್ಲಿ ನಾವು ಇನ್ಸ್ಟಾಗ್ರಾಮ್ ನಲ್ಲಿ ಅವನ ಫುಲ್ ಆಕ್ಟಿವಿಟೀಸ್ ನ ನೋಡಬಹುದು. ಸ್ಪಿನ್ ನ ರಿಮಿಕ್ಸಸ್ ಮತ್ತು ಕ್ರಿಯೇಷನ್ಸ್ ನ ಅವನು ಅಪ್ಲೋಡ್ ಮಾಡ್ತಾನೆ ಮತ್ತೆ ಅದನ್ನ ನೆಕ್ಸ್ಟ್ ಎಲ್ಲಿ ಪ್ಲೇ ಮಾಡ್ತಾನೆ ನಮ್ಗೆ ಎಲ್ಲ ಕಾಣಿಸುತ್ತೆ ನಮ್ಮ ಆಫ್ಲೈನ್ ಪ್ರೊಫೈಲ್ ಅಲ್ಲಿ. ನಮ್ಮ ಪ್ರೈವೇಟ್ ಪಾರ್ಟಿ ಅಥವಾ ಮದ್ವೆ ಎಲ್ಲಿ ಬೇಕಾದ್ರೂ ಇವನನ್ನ ರಿಕ್ವೆಸ್ಟ್ ಮಾಡಬಹುದು. ನಾವು ಬುಕ್ ಮಾಡೋದ್ರಿಂದ ಸ್ಪಿನ್ ಹತ್ರ ಒಂದು ಲೀಡ್ ಹೋಗುತ್ತೆ. ಇದರಿಂದ ಕಸ್ಟಮರ್ ಮತ್ತೆ ಸ್ಪಿನ್ ನ ಡೈರೆಕ್ಟ್ ಇಂಟರಾಕ್ಷನ್ ಆಗುತ್ತೆ. ನೆಕ್ಸ್ಟ್ ಇವೆಂಟ್ ಗೆ ಬುಕ್ ಮಾಡಬಹುದು. ವೆರಿ ನೈಸ್. ಪ್ರಾಬ್ಲಮ್ ಏನೋ ಹೇಳಿದ್ರಿ ನೀವು, ಆದ್ರೆ ನನ್ ಕಡೆಯಿಂದ ಸಾಂಗ್ ರಿಕ್ವೆಸ್ಟ್ ಇದೆ. ಆದ್ರೆ ಇಲ್ಲಿ ಸಾಂಗ್ ರಿಕ್ವೆಸ್ಟ್ ಮಾಡುವಂತ ಹ್ಯಾಬಿಟ್ ಯಾರಿಗೂ ಇಲ್ಲ. ಇಟ್ಸ್ ಅ ವೆರಿ ಬಿಗ್ ಹ್ಯಾಬಿಟ್ ಚೇಂಜ್. ಇದಕ್ಕೆ ಕನ್ಸ್ಯೂಮರ್ ಫೀಡ್ಬ್ಯಾಕ್ ಏನ್ ಬಂದಿದೆ ಇಲ್ಲಿವರೆಗೂ? ಇವಾಗ ನಾವೇನು ಮಾರ್ಕೆಟ್ ನ ರಿಸರ್ಚ್ ಮಾಡಿದ್ವಿ, ಅದು ಇವಾಗ್ಲೂ ನಡೀತಾ ಇದೆ. ತುಂಬಾ ಕ್ಲಬ್ಸ್ ಗಳಲ್ಲಿ ನಿಮ್ಗೆ ಎಂಟ್ರಿಯಲ್ಲಿ ಒಂದು ಚೀಟಿ ಕೊಡ್ತಾರೆ. ಅದರಲ್ಲಿ ನಿಮ್ಮ ಹಾಡಿನ ಹೆಸರು, ನಿಮ್ಮ ಹೆಸರು ಮತ್ತೆ 500 ರೂಪಾಯಿ, 2000 ಕ್ಯಾಶ್ ನಾವು ವೇಟರ್ಗೆ ಕೊಡ್ತೀವಿ. ಅವನು ತಗೊಂಡು ಹೋಗ್ತಾನೆ ಮತ್ತೆ ಡಿಜೆ ನಿಮ್ಮ ಹಾಡನ್ನ ಹಾಡ್ತಾನೆ. ಇದು ಇವತ್ತು ನಡೀತಾ ಇರೋದು. ಮತ್ತೆ ಎರಡನೇ ವಿಷಯ ಅಂದ್ರೆ ನಿಮಗೆ ಗೊತ್ತಿರಬಹುದು, ಇವಾಗ ತುಂಬಾ ಕ್ಲಬ್ಗಳಲ್ಲಿ ದೊಡ್ಡದಾದ LED ಸ್ಕ್ರೀನ್ ಇರುತ್ತೆ. ಅದ್ರ ಮೇಲೆ ಹೀಗ್ ಬರ್ದಿರುತ್ತೆ ವೆಲ್ಕಮ್ ಜಿಮ್ಮಿ ಅಂತ, ಇಲ್ಲ ಅಂದ್ರೆ ಹ್ಯಾಪಿ ಬರ್ಡೇ ಜಿಮ್ಮಿ ಅಂತ ಬರ್ದಿರತ್ತೆ. ಮತ್ತೆ ಇಲ್ಲ ಜೊತೆಗೆ ಅದು ಥ್ಯಾಂಕ್ ಯು ಅರ್ಚನಾ ಅವರೇ ಅಂತಾನು ಬರ್ದ್ ಬಿಡ್ಬೋದಲ್ವಾ? ಇನ್ವೆಸ್ಟ್ಮೆಂಟ್ ಅಂತ. ಯು ಆರ್ ದ ಬೆಸ್ಟ್ ಅರ್ಚನಾ ಅವರೇ, ಅದು I ಬರಬಹುದು. know. ಹೀಗೆ ಇವಾಗ್ಲೂ ಕೂಡ ಕ್ಲಬ್ ಚಾರ್ಜ್ ಮಾಡ್ತಾ ಇರುತ್ತೆ, ದೊಡ್ಡದಾಗಿ ಚಾರ್ಜ್ ಮಾಡ್ತಾರೆ. ಸ್ಪಿನಿಟ್ ಆಪ್ ಅಲ್ಲಿ ಎಷ್ಟು ಡಿಜೆಸ್ಗಳು ನಿಮ್ ಜೊತೆ ಟೈಡ್ ಅಪ್ ಆಗಿದ್ದಾರೆ. ನಮ್ಮ ಪ್ಲಾಟ್ಫಾರ್ಮ್ ಇದೆ ಎಲ್ಲ ಮ್ಯೂಸಿಷಿಯನ್ ಗಳಿಗೆ, ಸಿಂಗರ್, ಬ್ಯಾಂಡ್, ವಯಲಿನಿಸ್ಟ್, ಡ್ರಮ್ಮಿಸ್ಟ್ ಅಂಡ್ ಡಿಜೆ. ಈಗ ನಮ್ಮ ಹತ್ರ 448 ಡೌನ್ಲೋಡ್ಸ್ ಇದೆ ಮತ್ತೆ 417 ರಿಜಿಸ್ಟರ್ಡ್ ಆರ್ಟಿಸ್ಟ್. ಯಾರು ಕಸ್ಟಮರ್ಸ್ ನಿಮ್ಗೆ ದುಡ್ಡು ಕೊಡ್ತಾ ಇದ್ದಾರೆ, ಅದು ಸಕ್ಸಸ್ ರೇಟ್, ಅದ್ರ ಬಗ್ಗೆ ಸ್ವಲ್ಪ ಹೇಳ್ತೀರಾ? ನಾವು ನಮ್ಮ ಆಪ್ ಅನ್ನ ಲಾಂಚ್ ಮಾಡಿದೀವಿ ಜೂನ್ 1ಗೆ. ಈ ವರ್ಷದ 1st of ಹಾ, June. ಈ ವರ್ಷ. ಮತ್ತೆ ಈಗ ನಮ್ಮಲ್ಲಿ ಹತ್ತತ್ರ 915 ಕಸ್ಟಮರ್ಸ್ ಇದ್ದಾರೆ. ಅವರು ಪೇ ಮಾಡಿ ರಿಕ್ವೆಸ್ಟ್ ಮಾಡಿದ್ದಾರೆ. ಇದು ಮಿಕ್ಸ್ ಆಗಿರುತ್ತೆ, ಶಾರ್ಟ್ ಔಟ್, ಸಾಂಗ್ಸ್ ಮತ್ತೆ ಟಿಪ್ಸ್. ಇದನ್ನ ಬಿಟ್ಟು ನಮ್ಮ ಆರ್ಟಿಸ್ಟ್ ಗಳಿಗೆ ಪ್ರೈವೇಟ್ ಗಿಗ್ಸ್ ಸಿಗುತ್ತೆ. ಫ್ಯಾಂಟಾಸ್ಟಿಕ್ ಪ್ರಾಬ್ಲಮ್ ಸಾಲ್ವಿಂಗ್. ಇದು ಪ್ರಾಬ್ಲಮ್ ಇದೆ. ಆಸ್ ಅ ರೆಸಾರ್ಟ್ ಓನರ್ ಐ ಡೋಂಟ್ ಥಿಂಕ್ ನಾನು ನನ್ನ ಗೆಸ್ಟ್ ಗಳಿಗೆ ಪ್ರಿಫರ್ ಮಾಡೋದಕ್ಕಾಗೋದಿಲ್ಲ ಯಾವುದೇ ರೆಸ್ಟೋರೆಂಟ್ ಅಲ್ಲಿ ಹಣ ಕೊಡಿ ಅಂತೇಳಿ ಪ್ರತಿ ಹಂತದಲ್ಲೂ ಅದಕ್ಕೆ ಇದಕ್ಕೆ ಅಂತ. ಯಾಕಂದ್ರೆ ಇದು ಗೆಸ್ಟ್ ಗಳಿಗೆ ಹೊರೆ ಆಗತ್ತೆ. ಐ ಥಿಂಕ್ ಮಾನಿಟೈಸ್ ಮಾಡೋ ವಿಧಗಳು ಬೇರೆ ಬೇರೆ ತರ ಇರಬಹುದು. ಈ ಡೈರೆಕ್ಟ್ ಮಾನಿಟೈಸೇಷನ್, ಆಪ್ದು ಅಪ್ಲಿಕೇಶನ್ ಸ್ಪ್ರೆಡ್ ಮಾಡ್ಕೊಂಡು ಜೊತೆಲಿ ಮಾಡೋದು ಸ್ವಲ್ಪ ನನ್ನ ತಲೆಗೆ ಈ ವಿಷಯ ಹೋಗ್ತಾ ಇಲ್ಲ. ಇದನ್ನ ಮಾನಿಟೈಸ್ ಮಾಡೋದಕ್ಕೆ ಬೇರೆ ಹಲವು ವಿಧಗಳಿರಬಹುದು. ನೀವು ಅದ್ರ ಬಗ್ಗೆ ಏನಾದ್ರು ಯೋಚಿಸಿದ್ದೀರಾ? ಆಸ್ ಎ ಡಿಜೆ ನಾನು ಯಾರ ಹತ್ರನಾದ್ರೂ ಡೈರೆಕ್ಟ್ ಆಗಿ ದುಡ್ಡು ಕೇಳಬೇಕು ಅಂತಂದ್ರೆ, ಈಗ ಪ್ರತೀಕ್ ಬರ್ತಾರೆ ನನ್ನ ಹತ್ರ ಬಂದು ಈ ಸಾಂಗ್ ನ ಪ್ಲೇ ಮಾಡು ಅಂತ ಹೇಳ್ತಾರೆ. ನಾನು ಎಸ್ ಅಂತ ಹೇಳ್ತೀನಿ, ಆ ಸಾಂಗ್ ನ ಪ್ಲೇ ಮಾಡ್ತೀನಿ. ಆದ್ರೆ ನಾನು ಡೈರೆಕ್ಟ್ ಆಗಿ ಅವ್ರ ಹತ್ರ ಕೇಳಕ್ಕಾಗಲ್ಲ, ಬ್ರೋ ಸಾಂಗ್ ನ ಪ್ಲೇ ಮಾಡ್ಬೇಕಂದ್ರೆ 300 ರೂಪಾಯಿ ಕೊಡು, 500 ರೂಪಾಯಿ ಕೊಡು ಅಂತ. ಆದ್ರೆ ಪ್ರತೀಕ್ಗೆ ಹೇಳೋದಕ್ಕೆ ನನ್ನ ಹತ್ರ ಒಂದು ದಾರಿ ಇದ್ರೆ, ನೀವು ಸಾಂಗ್ ನ ರಿಕ್ವೆಸ್ಟ್ ಮಾಡ್ಬೇಕು ಅಂದ್ರೆ QR ನ ಸ್ಕ್ಯಾನ್ ಮಾಡಿ ಅಂತ. ದೆನ್ ಇಟ್ಸ್ ಅಪ್ ಟು ಪ್ರತೀಕ್ ಅವ್ರಿಗೆ ಪೇ ಮಾಡ್ಬೇಕಾ ಅಥವಾ ಮಾಡಬಾರ್ದಾ ಇವ್ರ ಅಂತ. ಹತ್ರ ಕಸ್ಟಮರ್ ಫೀಡ್ಬ್ಯಾಕ್ ಇದೆ, ಯಾವುದು ಆಪ್ ಟಿಪ್ಸ್ಗಳಿಗೂ ಅಲೋ ಮಾಡ್ತಿದೆ, ಮತ್ತು ನೀವು ಅಲ್ಲಿ ಬರೀ ರಿಕ್ವೆಸ್ಟ್ಗಳು ಬಂದ್ರೆ ಮಾತ್ರ ಓನ್ ಮಾಡ್ತೀರಾ. ಮತ್ತೆ ಮುಖ್ಯವಾದದ್ದು ಇವ್ರ ಪ್ರೈಸ್ ಸೆಟ್ ಮಾಡಿದ್ರೆ ಪ್ರೈಸ್ ಅಂದ್ರೆ ನೀವು ಅದನ್ನ 0 ಅಂತಾನು ಸೆಟ್ ಐ ಮಾಡಬಹುದು. ಆಮ್ ನಾಟ್ ಅಗೇನ್ಸ್ಟ್ ಟಿಪ್ಸ್. ಆಪ್ ಇಂದ ನೀವು ಟಿಪ್ಸ್ ತಗೊಳ್ಳಿ, ಹಾಗಾದ್ರೆ ಆದ್ರೆ ನೀವು business ಹಾಡಿನ model ವಿಷಯವಾಗಿ ಹೇಗೆ ದುಡ್ಡು ಉಳಿಯುತ್ತೆ? ತಗೋತಿದ್ದೀರಲ್ಲ, ಇಸ್ ಅ ವೆರಿ ಡಿಫರೆಂಟ್ ಥಿಂಗ್. ಮೊದಲು ನಾನು ಕನ್ಸ್ಯೂಮರ್ ಬಗ್ಗೆ ಕೇಳ್ತೀನಿ. ನಿಮ್ಮ ಹತ್ರ 915 ಕನ್ಸ್ಯೂಮರ್ಸ್ ಇದ್ದಾರೆ. ಎಷ್ಟು ಆವರೇಜ್ ಪೇ ಮಾಡ್ತಾರೆ ಈ ಕನ್ಸ್ಯೂಮರ್? ಅದು ಹೆಚ್ಚು ಕಡಿಮೆ 50 rupees to 500 ಆಸ್ ಆಫ್ ನೌ. ಒಂದು ಆವರೇಜ್ ಆಗಿ 150 ರೂಪಾಯಿ ವರೆಗೆ ಅನ್ಕೊಳ್ಳಿ. ನಿಮ್ಮ ಕಾಸ್ಟ್ ಆಫ್ ಅಕ್ವಿಸಿಷನ್ ಎಷ್ಟಿದೆ? ಹೀಗ ಅನ್ಕೊಳ್ಳಿ, ಹೆಚ್ಚು ಕಡಿಮೆ 1600 ತನಕ. ಇದೊಂದು ನೋಬೆಲ್ ಕಾನ್ಸೆಪ್ಟ್ ಆಗಿದೆ. ಇದೊಂದು ಮೈಂಡ್ ಸೆಟ್ ಚೇಂಜ್. ನೀವು ಇಷ್ಟು ದೊಡ್ಡ ಹ್ಯಾಬಿಟ್ ಚೇಂಜ್ ಹೇಳ್ತಾ ಇದ್ದೀರಾ, ಇದು ಹ್ಯಾಬಿಟ್ ಚೇಂಜ್. ಎರಡನೇದು ನಾನು ಹೇಳೋದು ಇದು ಕ್ಲಬ್ ಪಾಯಿಂಟ್ ಆಫ್ ವ್ಯೂ ಮತ್ತೆ ಕನ್ಸ್ಯೂಮರ್ ಪಾಯಿಂಟ್ ಆಫ್ ವ್ಯೂ ಇಂದ ನನಗ್ ಅನ್ನಿಸ್ತಾ ಇದೆ ಕಾಂಡೆನ್ಸೇಟಿಂಗ್ ಟೈಪ್ ಅನ್ನಿಸ್ತಾ ಇದೆ. ಎಲ್ಲ ಹಾಡನ್ನು ಡಿಜೆಗೆ ಹೇಳಿ ಹಾಕ್ಸೋದು, 20 ರೂಪಾಯಿ 30 ರೂಪಾಯಿ ಡಿಜೆ. ಹಾ ಆಯ್ತು ಆಯ್ತು, ಸರಿ ಸರಿ. ನೋಡಿ ಇಲ್ಲಿ ಇಷ್ಟೊಂದು ಯಂಗ್ ಆಡಿಯನ್ಸ್ ಕೂತಿದ್ದಾರೆ. ಲೆಟ್ಸ್ ಟೇಕ್ ದರ್ ಪಾಯಿಂಟ್ ಆಫ್ ವ್ಯೂ, ವಿಚ್ ಇಸ್ ನನ್ನ ಪ್ರಕಾರ ಐಡಿಯಾಸ್ ನ ಡಿಟೋರಿಯೇಟ್ ಮಾಡೋದ್ ಬೇಡ, ಅವ್ರ ಫೀಡ್ಬ್ಯಾಕ್ ತಗೊಳ್ಳೋಣ. ನೀವು ಚಾಯ್ಸ್ ಮಾಡ್ಬೋದು, ಇನ್ವೆಸ್ಟ್ ಮಾಡ್ಬೇಕೋ ಬೇಡವಾ ಅಂತ. ಖಂಡಿತ. ಸೊ ಆಡಿಯನ್ಸ್ ನಿಮ್ಮ ವೋಟಿಂಗ್ ಮೀಟರ್ನ ತೆಗೆದುಕೊಳ್ಳಿ. ಎಸ್ ಆರ್ ನೋ ಬಟನ್ ಒತ್ತಿ ಹೇಳಿ ನಿಮ್ಮ ಪ್ರಕಾರ ನಿಮ್ಮಿಷ್ಟವಾದ ಹಾಡು ಪ್ಲೇ ಆಗೋದು ಎಷ್ಟು ಮುಖ್ಯ ಅಂತ. This is the audience. 72%. ಇವ್ರಿಗೆಲ್ಲ ಅರ್ಥ ಆಗುತ್ತೆ. ಇದು ಮಾರ್ಕೆಟ್ ಅಂದ್ರೆ. ಇವರೆಲ್ಲ ಪ್ರತಿ ವಾರ ಆಲ್ಮೋಸ್ಟ್ ಪಾರ್ಟಿ ಮಾಡೋರೆ.
ಇವ್ರಿಗೆ ಸ್ಪೆಷಲಿ ಡಿಜೆ ಮೇಲೆ ಪ್ರೇಮ ಪ್ರೀತಿ ಇದೆ. ಮತ್ತು ಜಿಮ್ಮಿ ಅವ್ರಿಗೆ ಮತ್ತೆ ಪ್ರಿಯಾಂಕಾ ಅವ್ರಿಗೆ ಆನ್ಸರ್ ಕೂಡ ಸಿಕ್ಬಿಟ್ಟಿದೆ. ಇವರು ಓಲ್ಡ್ ಫ್ಯಾಷನ್ ಆಗ್ಬಿಟ್ಟಿದ್ದಾರೆ. ಯೂತ್ ಬಗ್ಗೆ ಯೋಚನೆ ಮಾಡಿ. ಸೊ ಅರ್ಚನಾ ಅವರು ಬ್ಲಾಕ್ ಬಜಾರ್ ನ ಒತ್ತಿ ಎಲ್ರಿಗೂ ಮೈಕ್ ಡ್ರಾಪ್ ಮೂಮೆಂಟ್ ಮಾಡಿದ್ದಾರೆ. ಇವಾಗ ಕ್ವೆಶನ್ ಆನ್ಸರ್ಸ್ ಎಲ್ಲ ನಿಂತು ಹೋಯ್ತು ಬೇಸಿಕಲಿ. ಮೇಡಮ್ ನಾನೇನು ಕೇಳೇ ಇಲ್ಲ ನೋಡಿ. ಇದನ್ನ ನೀವೇ ಎಲ್ಲ ಸೇರ್ಕೊಂಡು ಒಬ್ರಿಗೊಬ್ರು ಕಾಲು ಎಳಿತಾ ಇದ್ದೀರಾ ನೋಡಿ. ಅದೆಲ್ಲ ಮುಚ್ಚಾಕಿದೀವಿ ಬೇಸಿಕಲಿ. ಸರಿ, ಹಾಗಾದ್ರೆ ನೀವು ನಿಮ್ಮ ಆಸ್ಕ್ ಏನಿದೆ ಅದನ್ನ ಕೇಳಿ. ನಮ್ಮ ಆಸ್ಕು 50 ಲಕ್ಷ ರೂಪಾಯಿ ಇನ್ ಕನ್ವರ್ಟಬಲ್ ನೋಟ್. ನಾವು ಅದನ್ನ ಮಾರ್ಕೆಟ್ನ ನೋಡ್ಕೊಂಡು ಚೇಂಜ್ ಮಾಡ್ತಾನೆ ಇರ್ತೀವಿ. ಇವಾಗ ಎಲ್ಲದಕ್ಕಿಂತ ಮುಖ್ಯವಾದಿದ್ರಲ್ಲಿ ನಿಮ್ ಪ್ರಾಬ್ಲಮ್ ಸ್ಟೇಟ್ಮೆಂಟ್ ಏನಿದೆ? ನನಗೆ ನಿಮ್ ಪ್ರಾಬ್ಲಮ್ ಸ್ಟೇಟ್ಮೆಂಟ್ ತುಂಬಾ ಇಷ್ಟ ಆಯ್ತು. ಕ್ಯಾನ್ ಯು ಆರ್ಗನೈಸ್ ದಿ ಅನ್ಆರ್ಗನೈಸ್ ಸ್ಪೇಸ್? ಅದು ಎಕ್ಸಿಕ್ಯೂಷನ್ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಐ ವಿಲ್ ಗಿವ್ ಯು 30 lakhs. ಐ ಆಮ್ ಓಕೆ ವಿತ್ ದ ಕನ್ವರ್ಟಬಲ್ಸ್. ಅರ್ಚನಾ ಅವರು ಹೇಳ್ತಿದ್ದಾರೆ 30 ಲಕ್ಷ ಇನ್ವೆಸ್ಟ್ ಮಾಡ್ತಾರಂತೆ ಕನ್ವರ್ಟಬಲ್ ನೋಟ್ ನಲ್ಲಿ. ನೀವು ಅವ್ರ ಜೊತೆ ಕೈ ಮಿಲಾಯಿಸೋದಕ್ಕೆ ಇಷ್ಟಪಡ್ತೀರಾ? ಎಸ್, ಅಬ್ಸಲ್ಯೂಟ್ಲಿ. ಲವ್ಲಿ. Yay! All three of you together. Thank you. I like the hair Thank you so color. much. I like the shoes and jeans. ಈಗ ಅರ್ಚನಾ ಅವರೇ ನಿಮ್ಮನ್ನ ಕೇಳಕ್ ಇಷ್ಟಪಡ್ತೀನಿ, ನೀವು ಬೇರೆ ಟೈಟನ್ಸ್ಗೂ ಕೂಡ ಫ್ಲೋರ್ ಓಪನ್ ಮಾಡಕ್ ಇಷ್ಟಪಡ್ತೀರಾ? ನಿಮ್ಗೆ ಇವಾಗ ಕೊಟ್ಟಿರೋ 30 ಲಕ್ಷ ಸಾಕಾಗತ್ತಾ ಅಥವಾ 50 ಲಕ್ಷ ಬೇಕೇ ಬೇಕಾ? 50 ಅವಶ್ಯಕತೆ ಇದೆ, ಕೆಲವು ಲಕ್ಷ ಗ್ರೋತ್ಗೆ. ಓಕೆ, ಒನ್ ಮೋರ್ ಟೈಟನ್, ದಟ್ಸ್ ಇಟ್. ಓನ್ಲಿ ಒನ್ ಟೈಟನ್? ಅರೆ ಓಕೆ. ಒಂದ್ ವೇಳೆ ನೀವು ನಿಮ್ ಬಿಸ್ನೆಸ್ ಅಲ್ಲಿ ಸ್ಟ್ರಕ್ಚರಲ್ ಚೇಂಜ್ ಮಾಡೋದಕ್ಕೆ ರೆಡಿ ಇದ್ರೆ ದೆನ್ ಐ ಕ್ಯಾನ್ ಥಿಂಕ್ ಆಫ್ ಕಮಿಂಗ್ ಆನ್ ಬೋರ್ಡ್. ಶೋರ್. ನೀವು ರೆಡಿ ಇದ್ದೀರಾ? ಹಾ, 100%. 10 ಲಕ್ಷ ರೂಪಾಯಿ ಕನ್ವರ್ಟಿಬಲ್ ಪೇ ವಿತ್ ಅರ್ಚನಾ ಅವರು. ಓಕೆ. ಸೊ 30 ಮತ್ತು 10 40 ಲಕ್ಷ ಆಗಿದೆ. ಅನುಪಮ್ ಅವರೇ, ನೀವು ಇದರಲ್ಲಿ ಬರಕ್ ಇಷ್ಟಪಡ್ತೀರಾ? ನಾನು ಕನ್ವರ್ಟಬಲ್ ನೋಟ್ನಲ್ಲಿ 10 ಲಕ್ಷ ಕೊಡೋದಕ್ಕೆ ತಯಾರಾಗಿದ್ದೀನಿ. ಮತ್ತೆ ನೀವು ಆರ್ಟಿಸ್ಟ್ ಆಗಿದ್ದೀರಾ, ನೀವು ಆರ್ಟಿಸ್ಟ್ ಮೇಲೆ ಫೋಕಸ್ ಮಾಡ್ತೀರಾ, ನಾವು ಬಿಸ್ನೆಸ್ ಮೇಲೆ ಫೋಕಸ್ ಮಾಡ್ತೀವಿ. ಒಂದು ಒಳ್ಳೆ ಜೋಡಿಯಾಗಿ ಈ ಬಿಸ್ನೆಸ್ ನ ಸಕ್ಸಸ್ಫುಲ್ ಮಾಡೋಣ. Okay. ನಿಮ್ಗೆ 50 ಲಕ್ಷ ಸಿಕ್ಕಾಗಿದೆ. ಹಾಡಿ, ಕುಣಿರಿ, ಜಮಾಯಿಸಿ. ಸರಿ, Clap ಹಾಗಾದ್ರೆ ಮಾಡಿ, ಬನ್ನಿ clap ಮಾಡಿ. ಅನುಪಮ್ ಅವರು ಮತ್ತೆ ಜಿಮ್ಮಿ ಅವ್ರ ಜೊತೆ ಕೈ ಮಿಲಾಯಿಸಿರುತ್ತೆ. ಥ್ಯಾಂಕ್ ಯು. ರೆಸ್ಪೆಕ್ಟ್ ದ ಆರ್ಟಿಸ್ಟ್. ಸರ್, ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಮೇಡಮ್. ಸೊ ನೋಡ್ತಾ ಇರಿ ಐಡಿಯಾ ಬಾಯ್ಸ್, ಭಾರತದ ಸ್ವಂತ ಸ್ಟಾರ್ಟ್ಅಪ್ ವೇದಿಕೆ.